ಏನೋ ಒಂದು ಮಾಡ್ತೀನಿ ಅಂದಾಗ ನನ್ನ ಮನೆಗೆ ಬೆಳಕಾಗಿ ಆಶೀರ್ವಾದ ಮಾಡಿದಂತ ದರ್ಶನಣ್ಣ ಅವರ ಯಾವುದೇ ಒಂದು ಹೆಂಡತಿ ಬಗ್ಗೆ ತನ್ನ ಗಂಡನ್ ಮಾತ್ರ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ಮತ್ತೆ ಡಿ ಬಾಸ್ ಅಭಿಮಾನಿಗಳನ್ನ ಮಾತಾಡ್ಸೋಕ್ ಬಂದಿದ್ದೀನಿ. ಆಕ್ಚುಲಿ ಡಿ ಬಾಸ್ ಅಭಿಮಾನಿಗಳೆಲ್ಲ ಇವಾಗೆಲ್ಲ ಒಂದ್ ಸ್ವಲ್ಪ ಜಾಗೃತರಾಗ್ಬಿಡ್ತೀರಿ. ಯಾಕೆ ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿಂದಲೇ ಬಿಲ್ಡಪ್ ಆಗಿದ್ದು ಡಿ ಬಾಸ್ ಅಭಿಮಾನಿಗಳಿಂದಾನೆ. ಎಸ್, ಇವಾಗ ಪ್ರವೀಣ್ ಅವರು ಡಿ ಬಾಸ್ ಅಭಿಮಾನಿ, ಹಾಗೆ ವರ್ಧನ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಡಿ ಬಾಸ್ ಅಭಿಮಾನಿಯಾಗಿ ಇಂಥ ಒಂದು ಅದ್ಭುತವಾದ ಸಾಧನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಮಾತಾಡ್ಸೋಣ. ಮೊಟ್ಟ ಮೊದಲು ನಮ್ಮ ಡಿ ಬಾಸ್ ಅಭಿಮಾನಿ ಪ್ರವೀಣ್ ಅವ್ರನ್ನ ಮಾತಾಡಿಸ್ಕೊಂಡು ಆ ನಂತರ ಅವ್ರನ್ನ ಮಾತಾಡ್ಸೋಣ. ಇವ್ರೆ ನಮಸ್ಕಾರ, ನಿಮ್ ಪರಿಚಯ ಮಾಡಿಕೊಂಡು ಮಾತಾಡಿ. ನಮಸ್ತೆ ಸರ್, ನನ್ನ ಹೆಸರು ಪ್ರವೀಣ್ ದಾವಣಗೆರೆ ಅಂತ. ನಾನು ಅಂದ್ರೆ ಬೈ ಬರ್ತ್ ನಮ್ದು ಡಿ ಬಾಸ್ ಅಭಿಮಾನಿ ಬಳಗನೆ. ಅಕ್ಕ, ನಾವು ಮತ್ತೊಬ್ರು ಬೆಳೀತಾ 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 ಕಂಟೆಂಟ್ ಓರಿಯೆಂಟೆಡ್. ಡಿ ಬಾಸ್ ಅಂದ್ರೆ ಇಷ್ಟ, ಬಟ್ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲಾರ ಸಿನಿಮಾನು ನೋಡ್ತೀವಿ. ಸೊ ಪರ್ಸ್ನಲಿ ಕೇಳ್ಬೇಕಂದ್ರೆ ಐ ಆಮ್ ದ ಫ್ಯಾನ್ ಆಫ್ ಡಿ ಬಾಸ್. ಮತ್ತೆ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ನೀವು ನೋಡ್ತಿರ್ಬೋದು, ಮೊನ್ನೆ ಮುಹೂರ್ತ ಆಯ್ತು ಸಂಪಿಗೆ ಅನ್ನೋ ಮೂವಿಲಿ. ಇದು ನನ್ ಕನ್ಸೋ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನಿರೋ ಫೀಲ್ಡೇ ಬೇರೆ. ಅದಕ್ಕೆಲ್ಲಾ ಕಾರಣ ನಮ್ಮ ವರ್ಧನ್ ಅವರು. ಅದ್ರಲ್ಲೇನು ದೂಸರ ಮಾತಿಲ್ಲ. ಇವರೇನೆ ನನ್ನನ್ನ ಗುರುತಿಸಿ ನನ್ನ ಪ್ರೊಫೈಲ್ ಚೆಕ್ ಮಾಡಿ, ಸರ್ ನಿಮಗೆ ಸೂಟ್ ಆಗಂತ ಕ್ಯಾರೆಕ್ಟರ್ ಇದೆ ನಮ್ಮ ಮೂವಿಲಿ, ದಯವಿಟ್ಟು ನೀವು ಬಂದು ಅದನ್ನ ಪಾತ್ರ ಮಾಡಿ ಅಂತ ಕೇಳಿದ್ರು. ನಾನು ನಮ್ಮ ಅಣ್ಣನ ಹತ್ರ ಹೇಳಿದೆ, ಡೈರೆಕ್ಟರ್ ಗಿರಿಯಣ್ಣನ ಹತ್ರ. ಗಿರಿಯಣ್ಣ ಎಕ್ಸ್ಪೆಷಲಿ ಇವ್ರಿಗೆ ಏನಂದ್ರೆ ಗುರುತಿಸಿ ಇನ್ನೊಂದು ಅನ್ನೋದಕ್ಕಿಂತ ಈ ವ್ಯಕ್ತಿಗಿರೋ ವ್ಯಕ್ತಿತ್ವಕ್ಕೆ ಜೊತೆಗೆ ನಮ್ ಜೊತೆ ಇಂಥವ್ರಿಗೆ ನಾವು ಇಂಥವ್ರನ್ನ ನಮ್ ಜೊತೆ ಇಟ್ಕೊಂಡು ನಾವು ಬೆಳಿಬೇಕು, ಇವರಿಂದ ಕಲಿಯೋದು ತುಂಬಾ ಇದೆ ಅನ್ನೋ ಒಂದು ಮುಖ್ಯವಾದ ರೀಸನ್ ನಮ್ ಜೊತೆ ಒಬ್ರು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಟೀಮಲ್ಲಿ ಎಲ್ರಿಗೂ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಏನೋ ಅವ್ರು ದೊಡ್ಡದು ಹೇಳ್ತಾರೆ, ಅದನ್ನೆಲ್ಲ ಕೇಳಕ್ ಹೋಗ್ಬೇಡಿ. ನನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಬೇಸಿಕಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಯಾವ ಇಲಾಖೆ ಅಂತ ಬೇಡ. ಸೊ ನನಗಂದ್ರೆ ಚಿಕ್ಕವನಿಂದಾಗಿಂದನು ಕಲಾವಿದ ಆಗ್ಬೇಕು ಅನ್ನೋದು ಆಸೆ ಅಂತೂ ಇದ್ದೇ ಇತ್ತು ಸರ್. ಸೊ ಹಾಗಾಗಿನೇ ನಾನು ಜನವರಿಲಿ ಕಂಟೆಂಟ್ ಕ್ರಿಯೇಷನ್ ಶುರು ಮಾಡ್ತೀನಿ. ಸಂಪಿಗೆ ಮುಖಾಂತರ ಆ ಕಲಾವಿದ ಆಗ್ಬೇಕು ಅನ್ನೋದು ಏನಿದಿಲ್ಲ, ಸಂಪಿಗೆ ಘಮಘಮ ಅನ್ನೋದು ಇಲ್ಲಿಂದ ಈ ಕಲಾವಿದ ಘಮಘಮ ಅನ್ನಕ್ಕೆ ಶುರು ಮಾಡಿದ್ರು. ಇಲ್ಲ, ನನ್ನ ಆಸೆಗೆ ಜೀವ ತುಂಬಿದ ಅದೇ ವರ್ಧನ್. ಅಫ್ಕೋರ್ಸ್ ನನಗೆ ಅಂದ್ರೆ ಅದೇ ಬಿಕಾಸ್ ಏನಂತಂದ್ರೆ ಈ ಸಿನಿಮಾ ಇದೆ, ಇಲ್ಲಿ ಗಂಟ ಕರ್ಕೊಂಡ್ ಬಂದಿರೋರ್ನ ನೆನ್ಪು ಮಾಡ್ಬೇಕಲ್ವಾ. ಸೊ ಅದನ್ನಂತೂ ಮರಿಲಿಕ್ಕಿಲ್ಲ ಸರ್. ಸೊ ಸಿನಿಮಾದ ಬಂಡವಾಳ ಆಗ್ತಾರೆ ರುದ್ರಣ್ಣ, ಅನ್ನದಾತರು, ಅಲ್ಟ್ರಾಮಾಸ್ ಡೈರೆಕ್ಟರ್ ಗಿರಿಯಣ್ಣ. ಸೊ ನನ್ನ ಸಂಪಿಗೆ ಸಿನಿಮಾಕ್ಕೆ ಗಮಗಮಸಕ್ಕೆ ಈ ಸಂಪಿಗೆನ ಕಾರಣ, ಮೊದಲನೇ ಸಂಪಿಗೆ ಇದು. ಆಮೇಲೆ ಗಿರಿಯಣ್ಣ, ರುದ್ರಣ್ಣ, ಈ ಸಿನಿಮಾ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತ್ಕೊಂಡಿದ್ದಾರೋ ಒಂದು ದೊಡ್ಡ ಶಕ್ತಿ. ಈ ಎಲ್ಲಾ ಸಂಪಿಗಳ ಗಮಗಮ ಅನ್ಬೇಕು ಅಂದ್ರೆ ದೊಡ್ಡ ಶಕ್ತಿ, ಸ್ಫೂರ್ತಿ, ಇನ್ಸ್ಪಿರೇಷನ್, ಬ್ಯಾಕ್ ಬೋನ್ ಎಲ್ಲ ಎಷ್ಟೋ ಜನಗಳ ಮನೆನ ಬೆಳಗ್ತಾರೆ ಅಂತ ತೂಗುದೀಪ ಮನೆ. ಆ ಮನೇಲಿರುವಂತ ಪ್ರತಿಯೊಬ್ರು ಆಶೀರ್ವಾದ, ಅವ್ರಗಳ ಬಳಗದಲ್ಲಿ ಇರುವಂತ ಪ್ರತಿಯೊಬ್ರು ಕೊಟ್ಟಿರುವಂತ ಪ್ರೀತಿ, ಪ್ರೋತ್ಸಾಹ. ಅದು ಏನ್ ಗೊತ್ತಾ ಸರ್, ಈಗ ವರ್ಧನ್ ನೋಡಿದ ತಕ್ಷಣನೇ ಡಿ ಬಾಸ್ ಬಗ್ಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ, ಬೈ ಡಿಫಾಲ್ಟ್ ಅದು ಈಗ ನನ್ನ ವೀಕ್ಷಕರಿಗೆಲ್ಲ ಆಲ್ಮೋಸ್ಟ್ ಅಂಡರ್ಸ್ಟುಡ್ ಅದು ವರ್ಧನ್ ಬಂದವರು. ಸೊ ಅದ್ ಹೆಂಗಾಗುತ್ತೆ ಅಂದ್ರೆ, ಇವಾಗ ಪ್ರವೀಣ್ ಕೂಡ ಇಂಟ್ರೊಡಕ್ಷನ್ ಮಾಡುವಾಗ ನಾವು ಇಂಟರ್ವ್ಯೂ ಮಾಡ್ತಿದ್ರೆ ಮರ್ತು ಬಿಡ್ತೀವಿ, ಹಿಂಗ್ ಕೂತ್ಕೊಂಡ್ಬಿಟ್ಟಾಗ ಪ್ರವೀಣ್ ಕೂಡ ಇಂಟ್ರೊಡಕ್ಷನ್ ಮಾಡ್ತಿದೀವಿ ಅಂದಾಗ ಅದು ನೀವಿಬ್ರು ಇಂಟರ್ವ್ಯೂ ಮಾಡ್ತಿದ್ರೆ ದರ್ಶನ್ ಸರ್ ಅಭಿಮಾನಿ ಶಿವ ಸರ್ ಯಾರನ್ನ ಇಂಟ್ರೊಡಕ್ಷನ್ ಮಾಡ್ತಾರೆ. ನಾವು ನೀವು ಏನಾದ್ರು ಮಾತಾಡ್ತಿದೀವಿ, ನಾವಿಬ್ರು ಇದೀವಿ ಅಂದ್ರೆ ಡೌಟೇ ಬೇಡ. ನಮ್ಮವ್ರಿಗೆ ಹೆಂಗೆ ಅಂದ್ರೆ ನಮ್ ಬಾಸ್ ಬಗ್ಗೆ ಮಾತಾಡ್ತವ್ರೆ, ಇನ್ ಆಗ್ದಿರೋರ್ಗೆ ಹೆಂಗೆ ಅಂದ್ರೆ ಶುರು ಮಾಡಿದ್ರು ಮಗ ಮತ್ತೆ ಒಂದಾಗ್ಬಿಟ್ಟವ್ರೆ. ಏನೋ ಒಂದು ಟಾಪಿಕ್ ಇರುತ್ತೆ ಒಟ್ನಲ್ಲಿ, ಏನೋ ಒಂದು ಆ ತರ ಒಂದು ವೈಬ್ ನೋಡಿದ ತಕ್ಷಣ ರೆಕಗ್ನೈಸೇಷನ್. ಅಂದ್ರೆ ಇವಾಗ ಕರ್ನಾಟಕದಲ್ಲಿ ತಂದೆ ಆಮೇಲೆ ತಾಯಿ ಇರೋ ಕೆಲಸ ಇದೆಲ್ಲ ರೆಕಗ್ನೈಸೇಷನ್ ಜೊತೆಗೆ ತುಂಬಾ ಹೈಯಾಗಿ ರೆಕಗ್ನೈಸೇಷನ್ ಆಗೋದು ದರ್ಶನ್ ಸರ್ ಫ್ಯಾನ್ಸ್. ಅದು ಆ ಡಿ ಬಾಸ್ ಅನ್ನೋದೊಂದು ಏನಿದೆಯಲ್ಲ, ಅವ್ರ ಕಡೆಯವರು, ಆ ಬಳಗ, ಆ ತರ ಒಂದು ರೆಕಗ್ನೈಸೇಷನ್ ಜಾಸ್ತಿ ಇದೆ. ಸೊ ಹಂಗಾಗಿ ನಮ್ಗಳನ್ನ ನೋಡಿದ್ರೆ ಇವಾಗ ಹೊಸದಾಗಿ ಅಂದ್ರೆ ತೆರೆ ಹಿಂದೆ ಪಾಪ ಅವ್ರು ಏನು ನಮ್ ಬಾಸ್ ಏನು ಒನ್ ಬೈ ಒನ್ ದಾನ ಧರ್ಮ ಇನ್ನೊಂದು ಮತ್ತೊಂದು ತಾನು ಮಾಡಿದ್ದು ತನ್ನವ್ರಿಗೂ ಗೊತ್ತಾಗ್ಬಾರ್ದು ಅಂತಾರೆ ಏನ್ ಮಾಡ್ಕೊಂಡ್ ಬಂದ್ರಲ್ಲ, ಆ ಕೆಲಸ ಇವ್ರು ಮಾಡ್ತಾ ಇದ್ರು. ಬಟ್ ಅದು ನಮ್ಗೆಲ್ಲ ಗೊತ್ತಾದ್ಮೇಲೆ ಹಿಂಗೆಲ್ಲ ಗೊತ್ತಾಗ್ತಾ ಇತ್ತು. ಅದು ಇದರಿಂದ ನಿಮ್ಮಿಂದ 4 ಜನ ಇನ್ನ ನಿಮ್ ಜೊತೆ ಇರೋಂಥವ್ರು, ನಿಮ್ ಫ್ಯಾಮಿಲೀಸ್ ಅಥವಾ ನಮ್ಮಂತವ್ರು ನಿಮ್ಮನ್ನ ನೋಡಿ ಆತರ ಮಾಡಕ್ ಕಲ್ತ್ಕೋತೀವಿ. ಅದು ಹೇಳದ್ ತಪ್ಪಲ್ಲ, ಬಟ್ ನಮ್ ಬಾಸ್ ಏನ್ ಹೇಳವ್ರೆ ತಾನು ಮಾಡಿ ತನ್ನವ್ರಿಗೆ ಗೊತ್ತಾಗ್ಬಾರ್ದು ಅಂತ. ಬಟ್ ಇತ್ತೀಚೆಗೆ ಅನ್ಸಿರೋದೇನು ಅಂದ್ರೆ, ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿನೂ ಜನಗಳು ಅದನ್ನ ಸರಿಯಾಗಿ ತಗೋತಾ ಇಲ್ಲದೆ ಇರೋದ್ರಿಂದ, ಆಮೇಲೆ ಕೆಲವೊಬ್ರು ಅದನ್ನ ಮಾಡಿದಾರ ಇಲ್ವಾ ಅಂತ ಕೆಲವೊಂದ್ ಕಡೆ ಆ ನೆಗೆಟಿವ್ ಆಗಿ ಅಷ್ಟು ಒಳ್ಳೆ ವ್ಯಕ್ತಿನ ಪೋರ್ಟ್ರೇ ಮಾಡ್ತಾ ಇರೋದ್ರಿಂದ
ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಾವು ಮಾಡೋಂಥದ್ದು ಅದು ಅವ್ರ ಹೆಸರಲ್ಲಿ ಅವರಿಂದ ಇನ್ಸ್ಪಿರೇಷನ್ ಆಗಿ ಮಾಡುವಂಥದ್ದು 4 ಜನಕ್ಕೆ ತಿಳಿಸೋದ್ರಲ್ಲಿ ತಪ್ಪೇ ಇಲ್ಲ. ಆ ತಿಳಿಸೋ ಕೆಲಸ ನೀವು ಮಾಡಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಡೆಫಿನೆಟ್ಲಿ ನಾವು ತಿಳಿಸ್ತೀವಿ. ಯಾಕಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಶಿವು ಸರ್ ಕೂಡ ತಾನು ದರ್ಶನ್ ಸರ್ ಫ್ಯಾನ್ಸ್ ಗಳಿಂದ ಇಷ್ಟು ದುಡಿತಾ ಇದೀನಿ, ಇದನ್ನ ಈ ತರ ಮಾಡ್ತಾ ಇದೀನಿ ಅಂತ ಹೇಳಿ ದಾನ ಧರ್ಮ ಮಾಡಿರಂತ ಎಷ್ಟೋ ವಿಡಿಯೋಗಳು ಆಚೆಗೆ ಬಂದೈತೆ. ಅದರಲ್ಲಿ ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ, ಆಗದೆ ಇರೋರು, ಮಾಡಕ್ ಆಗದೆ ಇರೋರು ಪಾಸಿಟಿವ್ ಕಮೆಂಟ್ ಹಾಕಿದ್ದಾರೆ. ಎಷ್ಟೋ ಜನ ಅದರಿಂದ ಕನ್ವರ್ಟ್ ಆಗಿ ಚಿಕ್ಕ ಪುಟ್ಟದ್ ಮಾಡೋಂಥದ್ದು ನೋಡಿದೀವಿ. ಬಟ್ ಇವ್ರು ಅದನ್ನ ಮಾಡುವಾಗ ಅದ್ ಹೆಂಗಿತ್ತು ಅಂದ್ರೆ ಅವಾಗ ಯಾವ್ದೇ ಇನ್ಫ್ಲೂಯೆನ್ಸರ್ಸ್ ಇನ್ನೊಬ್ರು ಮತ್ತೊಬ್ರು ಎಲ್ಲ ಕಮ್ಮಿ ಇತ್ತು. ಆ ಟೈಮಲ್ಲಿ ಆಸ್ ಇವರಿಂದ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆದ್ರೂ ಇಲ್ಲ ಅಂತ ಹೇಳಲ್ಲ. ಬಟ್ ಇವ್ರು ಮಾಡುವಾಗ ಅದನ್ನ ಇವ್ರು ಏನಾದ್ರು ನಾನು ಅದನ್ನ ಬೂಸ್ಟ್ ಮಾಡಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ನಾನು ಬೆಳೆಯಕ್ಕೆ ಬಳಸ್ಕೋಬೇಕು ಅನ್ನೋಂಗೆ ಬಳಸ್ಕೊಂಡಿದ್ರೆ ಇವತ್ತು ಅವರು ಒಬ್ರು ಇನ್ಫ್ಲೂಯೆನ್ಸರ್ ಆಗಿ ಸ್ಟಾರ್ ತರ ಕಾಣಿಸಿರೋರು. ಬಟ್ ಆ ವ್ಯಕ್ತಿ ನಾನು ಮಾಡೋದು ನನ್ನ ಮನಸ್ಸಿಗೆ ನೀವು ಹೆಂಗೆ ನನ್ನ ಮನಸ್ಸಿಗೆ ಸಾಕು, ನನ್ನ ಮನಸ್ಸಿಗೆ ಮಾತ್ರ ಗೊತ್ತಾದ್ರೆ ಸಾಕು ಅಂತ ಏನ್ ಮಾಡ್ತಾ ಇದ್ರಲ್ಲ, ಆ ವ್ಯಕ್ತಿ ಅದೇ ತರ ಮಾಡಿದೀವ. 5,000 ದುಡಿದಲ್ಲಿ 2,500 ದಾನ ಮಾಡ್ಬೇಕು, ರೋಡ್ ಸೈಡ್ ಊಟ ಎಲ್ಲರಿಗೂ ಊಟ ಕೊಡಿಸ್ಬೇಕು ಅಂದ್ರೆ ತಮಾಷೆ ಮಾತೇ ಅಲ್ಲ. ಅದು ನೀವು 50,000 ದುಡ್ಕೊಂಡು ವರ್ಷಕ್ಕೆ ಹತ್ತತ್ರ 1 ರಿಂದ 1.5 ಲಕ್ಷ ತಿಂಗ್ಳಿಗೆ ಚೀಟಿ 10,000 ರೂಪಾಯಿ ಕಟ್ಟೋ ತರ ಜನಗಳಿಗೋಸ್ಕರ ಎತ್ತಿಡ್ತೀನಿ ಅಂದ್ರೆ ಅದು ತಮಾಷೆ ಮಾತಲ್ಲ ಸರ್. ಸೊ ನಿಮ್ಮಿಬ್ರು ಬಗ್ಗೆ ಅಲ್ಲ, ಖಂಡಿತವಾಗಿಯೂ ಇವತ್ತು ನನ್ನ ಬಗ್ಗೆನೇ ನಾನು ಇವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದೆ, ಇವ್ರು ನನ್ನ ಬಗ್ಗೆನೇ ಹೇಳ್ತಾ ಇದಾರೆ. ಓಕೆ ಓಕೆ ನಿಮ್ಮಿಬ್ರು ನೋಡಿದ್ರೆ ಅಫ್ಕೋರ್ಸ್ ಹಂಗ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ನಾನು ಇವ್ರ ಪ್ರೊಫೈಲ್ ಚೆಕ್ ಮಾಡೋದಕ್ಕಿಂತ ಬಿಫೋರ್ ನಾನೇ ಅಂದಿದ್ದೀನಿ, ಅಲ್ಲ ಸ್ವಾಮಿ ಇಷ್ಟೆಲ್ಲಾ ಮಾಡಿದಿರಾ, ಯಾಕೆ ನೀವು ಇದರಿಂದ 4 ಜನ ಇನ್ಸ್ಪಿರೇಷನ್ ಆಯ್ತಾರೆ, ಅಟ್ಲೀಸ್ಟ್ ವಿಡಿಯೋ ಮಾಡಿದ್ರ ಬಗ್ಗೆ ಹೇಳ್ಬಿಟ್ಟು ಹಾಕಿ ಅಂದ್ರೆ, ಇಲ್ಲ ವರ್ಧನ್ ನಾನ್ ಮಾಡೋದು ನನಗೆ ಗೊತ್ತಿದ್ರೆ ಸಾಕು. ಆ ಒಂದೇ ಗುಣ ಸರ್ ನಮ್ಮ ಟೀಮಲ್ಲಿ ಇವತ್ತು, ನಮ್ಮ ಒಂದು ಸಂಪಿಗೆ ಅನ್ನೋ ಟೀಮಲ್ಲಿ ಜೊತೆಗೆ ಇದು ಒಂದು ಕೆಲಸ ಅಂತಲ್ಲ, ನೆಕ್ಸ್ಟ್ ಇರುವಂತ ಎಲ್ಲಾ ಜರ್ನಿಲೂ ಎಲ್ಲಾ ಸಿನಿಮಾದಲ್ಲೂ ಅವ್ರಿಗೆ ಸೂಟ್ ಆಗಂತ ಪಾತ್ರಗಳು ಯಾವುದೇ ಇದ್ರು ಫಸ್ಟ್ ಪ್ರಿಪ್ರೇಷನ್ ಇವ್ರಿಗೇನೆ. ಅಕಸ್ಮಾತ್ ಇವರೇ ಫುಲ್ ಬ್ಯುಸಿಯಾಗಿ ಇಲ್ಲ ವರ್ಧನ್ ನಾನ್ ಫುಲ್ ಬ್ಯುಸಿ ಇದ್ದೀನಿ ಅನ್ನೋ ತರ ಸಿಚುವೇಶನ್ ಅಂತ ಟೈಮ್ ಬರ್ಲಿ, ಅವಾಗ ನಾವು ಬೇರೆ ಆಪ್ಷನ್ ಹುಡ್ಕೋಬೇಕು. ಅಲ್ಲೇವರೆಗೂ ಪ್ರವೀಣ್ ಬ್ರೋ ನಮ್ ಜೊತೆ ಜರ್ನಿ ಮಾಡ್ತಾರೆ, ಅವರೇ ಬ್ಯುಸಿ ಆಗೋವರೆಗೂ. ವರ್ಧನ್ ತುಂಬಾ ಸರ್ ಅವ್ರು ಹೇಳಿದ್ರು ತುಂಬಾ ದೊಡ್ಡ ಮಾತದು. ಅಂದ್ರೆ ಈಗ ನಾವು ಥ್ರೂ ಔಟ್ ದ ಜರ್ನಿ ನಾವು ಇವರಿಗೆ ಚಾನ್ಸ್ ಕೊಡ್ಬೇಕು, ಒಂದ್ ಪಾತ್ರ ಕೊಡ್ಬೇಕು ಅಂತ. ನಿಮ್ಮ ಆ ಒಂದು ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೇನೆ ಅವ್ರದ. ಈಗ ಅದು ಹೆಲ್ಪ್ ಮಾಡೋದ್ರ ಬಗ್ಗೆ ಕೇಳಿದ್ರು ಸರ್. ಬಿಕಾಸ್ ನಾನು ಇವತ್ತು ಇಲ್ಲಿವರೆಗೂ ಬಂದು ಕೂತಿದ್ದೀನಿ ಅಂದ್ರೆ ನಿಮ್ಮಂತವ್ರು ಹಾಕಿರೋ ಭಿಕ್ಷೆನೆ. ಅಂದ್ರೆ ನನ್ನ ತಂದೆ ತಾಯಿ ಅಂದ್ರೆ ನಿಮ್ಮ ಸ್ನೇಹಿತರು. ಸೊ ಅದೇನಂತಂದ್ರೆ ಈಗ ಮೊದಲನೇದಾಗಿ ಅಂದ್ರೆ ಅಂದ್ರೆ ನಾವು ತುಂಬಾ ಬೇಸಿಕಲಿ ತುಂಬಾ ಬಡತನದಿಂದ ಬಂದವನ್ ಸರ್ ನಾನು. ಅಂದ್ರೆ ಬಸ್ ಚಾರ್ಜ್ಗೂ ದುಡ್ಡಿಲ್ದೆ ಗೌರ್ಮೆಂಟ್ ಕಾಲೇಜಲ್ಲೇ ಗೌರ್ಮೆಂಟ್ ಹಾಸ್ಟೆಲ್ಲೇ ಓದ್ಕೊಂಡು CET ಬರ್ಕೊಂಡು ಎಕ್ಸಾಮ್ ಬರೆದು ಅದರೆಲ್ಲ ಅಪಾಯಿಂಟ್ ಆಗಿ ಸೊ ಇಲ್ಲಿ ಗಂಟ ಬಂದಿದ್ದೀನಿ ಅಂತಂದ್ರೆ ನನಗೊಬ್ರಲ್ಲ ತುಂಬಾ ಜನ ಸಹಾಯ ಮಾಡಿದ್ದಾರೆ. ತುಂಬಾ ಜನ. ಎಸ್ಪೆಷಲಿ ತುಂಬಾ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಒಂದು ನನ್ನ ವಾರ್ಡನ್ ಸರ್, ಅಂದ್ರೆ ನನ್ನ ಹಾಸ್ಟೆಲ್ ಅಲ್ಲಿ ಇದ್ದು ವಾರ್ಡನ್ ಅಂತ ಇರ್ತಾರೆ ಅವರು. ಅಂದ್ರೆ ನನ್ನ ಬರೀ ಮಾಸ್ ಕಾರ್ಡೇ ನೋಡಿ ಇವನೇನೋ ಮಾಡ್ತಾನೆ ಅಂತ ಹೇಳಿ ನನ್ನ ನಂಬಿ, ಇವನ್ ನೀವು ನಂಬಲ್ಲ, ನನಗೆ ಗೌರ್ಮೆಂಟ್ ಜಾಬ್ ಆದಾಗ ಕೌನ್ಸಿಲಿಂಗ್ ಬರಕ್ಕೂ ಚಾರ್ಜಿಗೆ ದುಡ್ಡು ಇರ್ಲಿಲ್ಲ. ಸೊ ಅವರೇ ಅದನ್ನ ಕೊಟ್ಟು ಕಳಿಸಿ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ನಾನ್ ಈಗ ಮತ್ತೆ ಇನ್ನೊಂದು ನನ್ನ ಫ್ರೆಂಡ್, ಅಫ್ಕೋರ್ಸ್ ನಾನು ಹೇಳ್ತೀನಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಅಜಯ್, ನನ್ನ ಡಿಪ್ಲೊಮಾ ಫ್ರೆಂಡ್ ಒಬ್ಬ ಸಚಿನ್. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾರೆ, ಭಾರಿ ಹಿಂಸೆ. ನನ್ಗೆ ಇಂಟರ್ವ್ಯೂ ಹೇಳ್ತಾ ಏನ್ ಹಿಂಸೆ ಕೊಡ್ತಾರೆ. ಫೋನ್ ಮಾಡಿದ್ರೆ 3 ಜನ ಒಂದೇ ಸಲ ಫೋನ್, 3 ಜನಕ್ಕೂ ಫೋನ್ ಮಾಡಿರ್ತೀರಿ, ಫೋನ್ ಎತ್ತಲ್ಲ. 3 ಜನ ಒಂದೇ ಸಲ ಫೋನ್ ಮಾಡ್ತಾರೆ, ಫೋನ್ ಎತ್ತಾರೆ ಸರ್. ಭಾರಿ ಇಲ್ಲ ಅದೊಂದು ಭಾರಿ ಹಿಂಸೆ ಆಗೈತೆ ಸರ್ ನನ್ಗೆ ಈ ವಿಚಾರದಲ್ಲಿ. ಎದೆ ಒಳಗೆ ನಾವು ಎಷ್ಟು ಅಂತ ಆ ಬೆಂಕಿಯನ್ನು ಇಟ್ಕೊಂಡು ಒರೆಸಿಕೊಳ್ಳುವುದು ಅನ್ನಂಗೆ. ಇಲ್ಲ ಸರ್ ಅದೊಂದು ಹೇಳಲೇಬೇಕು. ಇನ್ನೊಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಜಯ್ ಅನ್ನಲ್ಲ. ಸೊ ಅಂದ್ರೆ ನಮ್ಮೂರಲ್ಲಿ ತುಂಬಾ ಬಡತನದ ರೇಖೆಯಿಂದ ಬಂದವರು ನಾವು. ನೀವು ನಂಬಲ್ಲ, ನಾವು ಒಂದು 500 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡ್ರು ಅದನ್ನ ಒಂದು ವಾರಗಟ್ಲೆ ಕನ್ಸಲ್ಲೆಲ್ಲ ನಿನ್ಸ್ಕೊಂಡು ಖುಷಿ ಪಟ್ಟವಂತ ಹುಡುಗರು ನಾವು. ಆ ಬಡತನದ ರೇಖೆಯಿಂದ ಬಂದವರು. ನನ್ನ ಅಲ್ಲಿಂದ ನಮ್ಮೂರಿಂದ ಡಿಪ್ಲೊಮಾ ಕರ್ಕೊಂಡ್ ಬಂದ್ಬಿಟ್ಟವನು ನನ್ನ ಫ್ರೆಂಡ್ ಅಜಯ್. ಸೊ ಡಿಪ್ಲೊಮಾದಿಂದ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟವನು ಸಚಿನ್. ಸೊ ಇದ್ರಲ್ಲಿ ಇಬ್ರು ಪಾತ್ರನು ಅಷ್ಟೇ ಇದೆ ಸರ್. ಸೊ ಆ ತರದವರೆಲ್ಲ ನನಗೆ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ ಸರ್. ಈಗ ನನ್ನ ತಂದೆ ತಾಯಿ ಅಂತ ಅಫ್ಕೋರ್ಸ್ ಈಗ ಮನೆ ಮಕ್ಳಿಗೆ ಮಾಡ್ಲೇಬೇಕು, ಬಟ್ ಬೇರೆಯವ್ರಿಗೆಲ್ಲ ಅದ್ರ ಅವಶ್ಯಕತೆನೇ ಇಲ್ಲ. ಫ್ರೆಂಡ್ಶಿಪ್ ಅಲ್ಲಿ ಇವ್ರ ಕೈಲಿ ಜಗಳ ಆಡಿದ್ರೆ ಅಚ್ಚ ಕನ್ನಡದಲ್ಲಿ ಏನೋ ಹೇಳ್ಬಿಡ್ತಾರೆ, ಅರ್ಥ ಆಗಲ್ಲ. ಇನ್ನು ಅಜಯ್ ಅವರು ವರ್ಧನ್ ಅವರೇ ಅಂತ ಹೇಳ್ತಾರೆ, ಅದೊಂಥರ ಫ್ಲೋ. ಇನ್ನು ಇವ್ರವ್ರು ಸಚಿನ್ ಅವರು ಅಂತ ಅವರು ಡೈರೆಕ್ಟ್ ಸ್ಪೀಡ್ ಆಗಿ ಮಾತಾಡ್ಬಿಟ್ಟು ಇಲ್ಲ ವರ್ಧನ್ ಅವ್ರೆ ನಾನು ಹೇಳ್ತಾರ ಅದೆಲ್ಲ ತಡ್ರಿ ಅನ್ಬಿಟ್ಟು ಅವನೊಂಥರ ಕ್ಯಾರೆಕ್ಟರ್ ಸರ್. ಬಟ್ ಗೋಲ್ಡನ್ ಹಾರ್ಟ್ ಪರ್ಸನ್ಸ್ ಅದಂತೂ 100%. ಬಟ್ ಸಮ್ ಟೈಮ್ ಸರ್ ಇಷ್ಟುದ್ದ ಚಾಕು ಯಾವಾಗ್ಲೂ ಕೈಯಲ್ಲಿ ಇರುತ್ತೆ ಸರ್. ಅಂದ್ರೆ ಮಾತಲ್ಲಿ ಚುಚ್ಚಿದ್ದೇ ಗೊತ್ತಾಗಲ್ಲ. ಇಲ್ಲ ಇನ್ನೊಂದೇನಂದ್ರೆ ಈಗ ನಮ್ಮ ಸರ್ಕಲ್ಗೆ ಅವ್ನ್ ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಾಗ ಅವನ್ನ ಡ್ರಿಲ್ಲು ಮಾಡಕ್ ಹೋಗಲ್ಲ,
ಅವನ ಅವಶ್ಯಕತೆ ನಮಗಿಲ್ಲ, ಅವ್ನು ಹೆಂಗಿರ್ತಾನೋ ಹಂಗೆ ಇದ್ಬಿಡ್ಲಿ ಅಂತ. ಈ ಕೆಲವೊಂದು ಮಾನದಂಡಗಳು ಇರ್ತಾವಲ್ಲ ಸರ್, ಈಗ ನನ್ನ ಸರ್ಕಲ್ಗೆ ನಮ್ಮವನೊಬ್ನ ಆಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದಾಗ ಮಾತ್ರನೇ ಅದಕ್ಕೆ ಹೆಂಗ್ ಬೇಕು, ಎಲ್ಲೆಲ್ಲಿ ಜಾಸ್ತಿ ಇದೆ ಅದನ್ನ ಕಟ್ ಮಾಡಿ, ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿಗೆ ಮೆತ್ತಿ ಬರೋ ಅಂತ ಪ್ರೋಸೆಸ್ ಅಲ್ಲಿ ವರದಾನು ಈಗ ಒಬ್ರು ಸರ್. ಸೊ ಒನ್ಸ್ ನಮ್ದು ಹೆಂಗೆ ಅಂದ್ರೆ ನಾವ್ ಒಂಥರ ಕಲ್ಲಿದ್ಲಿದ್ದಂಗೆ ವರದ ಹತ್ತದು ತುಂಬಾ ಕಷ್ಟ ಸರ್. ಒಂದ್ಸಲ ಹತ್ತಿದ್ರೆ ಆರ್ಸಕ್ಕಾಗಲ್ಲ. ಸೊ ಹಂಗೆ ನಮ್ ಫ್ರೆಂಡ್ಶಿಪ್ ಕೂಡ ಒಂದ್ಸಲ ನೀವು ಹತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ದು ಏನು ಅಂತ. ಈಗ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಿದ್ದೆ ಸರ್. ಸೊ ಫ್ರೆಂಡ್ಶಿಪ್ ಅಂದ್ರೆ ಬರೇ ಯಾವ್ದೋ ಪಾರ್ಟಿ ಮಾಡದೆ ಎಣ್ಣೆ ಕುಡ್ದೆ ಅದಲ್ಲ. ಆ ಸಂಸ್ಕೃತದಲ್ಲಿ ಚೆನ್ನಾಗಿದೆ, ಆಪತ್ಕಾಲೇ ತು ಸಂತಾಪ್ತೆ ಯನ್ಮಿತ್ರಂ ಮಿತ್ರಮೇವ ತತ್, ವೃದ್ಧಿಕಾಲೇ ತು ಸಂತಾಪ್ತೆ ದುರ್ಜನೋಪಿ ಸೌಹೃದ್ಭವೇತ್. ಅಂದ್ರೆ ಆಪತ್ತಿನಲ್ಲಿ ಯಾವನು ನನ್ನ ಜೊತೆಗೆ ನಿಂತು ನನ್ನ ಹೆಗಲು ಕೊಡ್ತಾನಲ್ಲ ಅವನೇ ನಿಜವಾದ ಸ್ನೇಹಿತ. ನಾನ್ ಚೆನ್ನಾಗಿದ್ದಾಗ ನಾನ್ ಫ್ರೆಂಡು, ನಾನ್ ಚಿಕ್ಕಮ್ಮನ್ ಮಗ ದೊಡ್ಡಮ್ಮನ್ ಮಗ ಅಂತ ಹೇಳ್ಕೊಂಡು ಬಹಳ ಜನ ಬರ್ತಾರೆ ಸರ್. ಅವರೆಲ್ಲ ಅಂದ್ರೆ ದುರ್ಜನರು ಕೂಡ ಸೌಹೃದ್ಭವೇತ್ ಅಂದ್ರೆ ಒಳ್ಳೆ ಹೃದಯ ಇಟ್ಕೊಂಡು ನಿನ್ನ ಹತ್ರ ಬರ್ತಾರೆ ಅಂತ. ಸೊ ಆ ಒಂದು ವಿಚಾರದಲ್ಲಿ ನನ್ನ ಫ್ರೆಂಡ್ಸ್ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಹೇಳ್ತಾರೆ ಸರ್, ಈ ಸರ್ ಕಾಚ್ಕನ್ನಡದಲ್ಲಿ ಹೇಳ್ತಾರೆ, ಅರ್ಥ ಮಾಡ್ಕೊಳಕ್ ನಾವು 3 ದಿನ ಮನೆಗೆ ಬಂದು ಯೋಚನೆ ಮಾಡಿ ಅವ್ರಿಗೆ ಆನ್ಸರ್ ಮಾಡೋದು ಎಷ್ಟು ಹಿಂಸೆ ಆಗಿರ್ಬೇಡ, ನೀವೇ ಯೋಚನೆ ಮಾಡಿ. ಇವಾಗ ಇಲ್ಲ, ಬೇಸಿಕಲಿ ಇನ್ನೊಂದು ಹೇಳ್ಬಿಡ್ತೀನಿ ಸರ್. ನಾನಂದ್ರೆ ಈಗ ಇಲ್ಲಿಗೆ ಬರಕ್ಕಿಂತ, ಸಿನಿಮಾ ರಂಗಕ್ಕೆ ಬರಕ್ಕಿಂತ ಮುಂಚೆ ನಾನು ಒಬ್ಬ ಆಂಕರ್. ಸೊ ಇಲ್ಲಿವರೆಗೂ ಹೆಂಗೆ ಅಂದ್ರೆ ಸಕಲ ಕಲ ಒಲ್ಲೊಬ್ರು ಡೈರೆಕ್ಷನ್ ಭಾರಿ ಕಷ್ಟ. ಇಷ್ಟೊಂದು ಹೊರತಿದ್ರೆ ನಾನೇ ದುಡ್ಡು ಕೊಟ್ಟು ಎಷ್ಟು ಕರ್ಕೊಂಡ್ ಬಂದ್ಬಿಟ್ಟಿದೀನಿ, ನಿಂಗೆ ಹೇಳ್ಬೇಕಂದಂಗೆ ಆಗ್ತಾ ಇತ್ತವ ಜಾಸ್ತಿ ಹೊಗಳ್ತಾ ಇಲ್ಲ ಸರ್, ಹಿಂಸೆ ಕೊಡೋದು ಹೆಂಗೆ ಅಂತ ಸರ್. ಅದು ಇನ್ನೊಂದು ಏನಂದ್ರೆ, ಈಗ ನನ್ನ ಫ್ರೆಂಡ್, ನಮ್ಮ ಅಣ್ಣ ತಮ್ಮನ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನನ್ನ ವಿಚಾರ ಅಂತ ಬಂದಾಗ ಹಂಗೆ ನಿಲ್ತಾರೆ ಸರ್. ಇವನ್ ನನ್ನ ಸ್ಥಾನದಲ್ಲಿ ವರದಾನು ಬರ್ತಾನೆ. ನಮ್ಗ್ ತಲೆ ಕೆಡ್ಸೋದ್ ಸರಿನಾ ಸರ್? ತಲೆ ಕೆಡ್ಸ್ಕೊಳ್ಳೋದ್ ಸರಿ ಸರ್, ತಲೆ ಕೆಡ್ಸೋದ್ ಎಷ್ಟು ಅದೇ ಈಗ ನನ್ನ ಸ್ಥಾನದಲ್ಲಿ ನೆಕ್ಸ್ಟ್ ವರದಾನು ಇರ್ತಾನೆ. ಈಗ ನಮ್ 4 ಜನಕ್ಕೆ ಇನ್ಯಾರೋ ಒಬ್ಬ ವರದನ್ ತರ ಪರಿಚಯ ಆಗ್ತಾನೆ. ಸೊ ಅವಾಗ ವರ್ಧನ್ ಅಲ್ಲಿ ನಾವು 3 ಜನ ಅವ್ರಿಬ್ರು ಏನ್ ಮಾಡ್ತಾರಲ್ಲ ಆ ಕೆಲಸ ನಾವು ಮಾಡ್ತೀವಿ ಈಗ. ಯಾಕಂದ್ರೆ ಅದು ಒಂದು ಕಾಳಜಿ ಅಲ್ವಾ ಸರ್. ಸೊ ಹಂಗಾಗಿ ಅದ್ರ ಬಗ್ಗೆ ನೋ ಇಶ್ಯೂಸ್ ಅಲ್ವಾ. ಆದ್ರೆ ನೀವು ಅದೇ ಹೇಳ್ತೀನಲ್ಲ, ನಾವೊಂಥರ ಹಾಗಲಕಾಯಿ ಇದ್ದಂಗೆ ಸರ್. ನೋಡಕ್ ವಕ್ರು ಹಾಕೊಂಡ್ರು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಟ್ ಕಹಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಚೂರು ಬೆಲ್ಲಾಗಿಲ್ಲ ಹಾಕೊಂಡ್ ತಿಂದ್ರೆ ಅದ್ರಿಂದ ಹೆಲ್ತ್ ನಮಗೆ ಇದನ್ನ ಬಿಡಬಾರ್ದು, ನಾನು ಇದನ್ನ ಅಳವಡಿಸ್ಕೊಂಡ್ರೆ ನಾನು ತುಂಬಾ ಇನ್ನು ಲೈಫ್ ಲಾಂಗ್ ಬದುಕ್ತೀನಿ ಅನ್ನೋದ್ರ ಬಗ್ಗೆ. ಈಗ ವರ್ಧನ್ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಮತ್ತೆ ನೀವು ನೋಡ್ಕೊಂಡ್ ಬಂದಿದ್ದೀರಿ ವರ್ಧನ್ ಅವ್ರನ್ನ. ಟೋಟಲ್ ಈ ಸಿನಿಮಾ ಮತ್ತೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಟ್ಟಿರಿ ಸರ್? ಈಗ ಒಂದೇನಂತಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಇವತ್ತಿನ ವರ್ಣರಂಜಿತ ಚಿಟ್ಟೆಗಳೆಲ್ಲವೂ ಒಂದಾನೊಂದು ಕಾಲದ ಕಂಬಳಿ ಹುಳುಗಳೇ. ಸೊ ವರದ ಇವಾಗ ಕಂಬಳಿ ಹುಳು ಆಗಿದಾನೆ. ಬಟ್ ಇವನ್ ಕಲರ್ಫುಲ್ ಚಿಟ್ಟೆಯಾಗಿ ಹಾರಾಡ ಅಂತ ಕಾಲನು ನಮ್ ಸ್ಯಾಂಡಲ್ವುಡ್ ಅಲ್ಲಿ ಬರುತ್ತೆ ಸರ್. ಆ ದಿನಕ್ಕೋಸ್ಕರ ನಾನಂತೂ ಡೆಫಿನೆಟ್ ಆಗಿ ಕಾಯ್ತಾ ಇದ್ದೀನಿ. ಜೊತೆಗೆ ನಾವು ನಡೆಯೋದ್ರ ಜೊತೆಗೆ ಇಂಥ ಸಿನಿಮಾನು ನಡ್ಸ್ಕೊಂಡು ಹೋಗೋಣ ಅನ್ನೋದು ನನ್ನ ಕಾನ್ಸೆಪ್ಟ್ ಸರ್. ಅವನಿಗಿರೋ ಒಳ್ಳೆ ಗುಣಕ್ಕೆ, ಅವನಿಗಿರೋಂತ ಲಾಯಲ್ಟಿಗೆ, ಅವನಿಗಿರೋಂತ ಡೆಡಿಕೇಶನ್ಗೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಬಿಕಾಸ್ ನಾನು ನನ್ನ ಕಾನ್ಸೆಪ್ಟ್ ಏನಂದ್ರೆ ಸರ್, ನಮ್ಮ ಹತ್ರ ಒಳ್ಳೆ ಮನ್ಸಿದ್ರೆ ಸೊ ನಮ್ಗೆ ಒಳ್ಳೇದು ಅದೇ ಆಗುತ್ತೆ. ಸೊ ಅವನಿಗಿರೋ ಒಳ್ಳೆ ಮನ್ಸಿಗೆ ಒಳ್ಳೇದು ಅದೇ ಆಗುತ್ತೆ ಸರ್, ಅದ್ರಲ್ಲಿ ನೋ ಡೌಟ್. ಇದು ಸಿನಿಮಾ ಬಗ್ಗೆ ಏನ್ ಹೇಳ್ತೀರಿ? ಈ ಒಂದು ಸಂಪಿಗೆ ಸರಿ ಇಲ್ಲ, ಅದು ಹೇಳ್ಬಿಡ್ತೀನಿ. ಸಂಪಿಗೆ ಅನ್ನೋ ಸಿನಿಮಾ ಅಂತಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಸರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಅದೇ ಸರ್ ಅದೇ ಈಗ ನೆಕ್ಸ್ಟ್ ಏನಂತಂದ್ರೆ ಗಿರಿಗೌಡ, ಅದೇ ಎಚ್ಚರಿಸಿದ್ ಒಳ್ಳೇದಾಯ್ತು. ನಾನು ಆಮೇಲೆ ಈಗ ವರ್ಧ ಅಷ್ಟೇ ಫ್ರೆಂಡ್ ನನಗೆ, ಅವ್ರ್ಯಾರು ಅದೆಲ್ಲ ಇಲ್ಲ. ಮರಕ್ಕೆ ಹತ್ತಿದ ಬಳ್ಳಿ ಮನಸ್ಸಿಗೆ ಇಡಿಸಿದ ಜೀವ ಬಿಡಿಸೋದು ತುಂಬಾ ಕಷ್ಟ ಅಂತೆ. ಸೊ ಹಂಗೇನೆ ಈ ಸಂಪಿಗೆ ಅನ್ನೋ ಪಿಕ್ಚರ್ಗೆ ಗಿರಿಗೌಡ ಮತ್ತೆ ನಮ್ಮ ರುದ್ರಣ್ಣ ಅವ್ರನ್ನ ಬಿಡಿಸೋದು ತುಂಬಾ ಕಷ್ಟ. ಅವ್ರನ್ನ ಹೊರಗಿಟ್ಟಂತೂ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅಂತ ಇವಾಗ ನಮ್ ಏನು ಇಂಡಸ್ಟ್ರಿ ಅನ್ನೋ ಕನಸನ್ನ ನಾವು ಕಟ್ಕೊಂಡು ಆರ್ಟಿಸ್ಟ್ ಆಗ್ಬೇಕು ಅಂತ ಬಂದಾಗ ನಮ್ದು ಏನ್ ಪ್ಲಾನ್ ಇರುತ್ತಲ್ಲ ಸರ್, ಅದು ಪ್ರೀ ಪ್ಲಾನ್ ಅಂತ ಹೇಳ್ತೀವಿ. ನಮ್ಮನ್ನ ನಂಬ್ಕೊಂಡ್ ಬಂದಿರೋಂಥ ಪ್ರೊಡ್ಯೂಸರ್ಗೆ ಅಥವಾ ನಮ್ಮನ್ನ ನಂಬ್ಕೊಂಡು ಸಿನಿಮಾ ಮಾಡೋಂಥವ್ರಿಗೆ ಅದನ್ನ ನಮ್ಮ ಮೇಲೆ ಪ್ರೀತಿ ನಂಬಿಕೆಯಿಂದ ಬಂದು 4 ಜನಕ್ಕೆ ಬಾಯಿಂದ ಹೇಳ್ಬೇಕು ಅಂತ ಸಿನಿಮಾ ನೋಡಕ್ ಬರೋರ್ಗೆ ಮೋಸ ಮಾಡ್ದಂಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನಮ್ಮ ಟೀಮ್ ಉದ್ದೇಶ. ಜೊತೆಗೆ ಇವಾಗ ನೀವು ಅವಾಗ್ಲೇ ಕೇಳಿದ್ರಿ ಏನಂತ, ಸಿನಿಮಾ ರಂಗದಲ್ಲಿ ಈ ತರ ಬೆಳವಣಿಗೆ ಟೈಮಲ್ಲಿ ಒಬ್ರು ಹೀರೋ ಆಗಿ ಲಾಂಚ್ ಆಗ್ತಿದ್ದೀರಾ, ನಿಮ್ಗೆ ಸೋಲು ಗೆಲುವಿನ ಬಗ್ಗೆ ನಾವು ಬಂದಿರೋದೇ 0 ಅಂದ್ರೆ 0 ಇಂದ ಸರ್. ನಾವು ಮಣ್ಣಲ್ಲಿ ನಮ್ಮನ್ನ ಹೆಂಗೆ ಅಂದ್ರೆ ನಮ್ಮ ಊರಲ್ಲೆಲ್ಲ ಮಣ್ಣಲ್ಲಿ ಮಲಗಿಸ್ಬಿಟ್ಟು ನಮ್ಮಲ್ಲಿ ಚಪ್ಪಡಿ ಕಲ್ಲು ಇಟ್ಟಿದ್ರು, ನಿಮ್ ಕೈಲಿ ಆಗತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್. ಆ ಚಪ್ಪಡಿ ಕಲ್ನ ಎತ್ತಿ ಸೈಡ್ಗೆ ಇಡಕ್ ಒಂದ್ ಸ್ವಲ್ಪ ದಿನ ಅಲ್ಲಿ ಮಣ್ಣಲ್ಲೇ ಇರೋಂಥ ಅಂಶನ ತಗೊಂಡು ಶಕ್ತಿ ಆಗಿಸ್ಕೊಂಡು ಅದನ್ನ ಸೈಡಿಗೆ ಎತ್ತಿಟ್ಟು ಅಲ್ಲಿಂದ ಬಂದು ಇಲ್ಲಿವರೆಗೂ ಜರ್ನಿ ಮಾಡಿದ್ವಿ ಅಂದ್ಮೇಲೆ ಇನ್ ಮುಂದಕ್ಕೆ ಮತ್ತೆ ಅಲ್ಲಿಗೆ ಹೋಗೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಒಂದು ಸತ್ರೆ ಮಣ್ಣಿಗೆ ಹೋಗ್ಬೇಕು, ಅಟ್ಲೀಸ್ಟ್ ಬದುಕಿದ ಯಾವ ಚೆನ್ನಾಗಿದ್ ಬದುಕಿದ ಸತ್ರನು ಮಣ್ಣಿಗೆ ಹೋಗ್ಬೇಕು.
ಬದುಕಿದಾಗ ಏನಾದ್ರು ಒಂದು ಸಾಧನೆನ ಒಂದು ಕಿರೀಟನ ಇಟ್ಕೊಂಡು ಮಣ್ಗೋದ್ರೆ ಚೆನ್ನಾಗಿರುತ್ತೆ. ನಮ್ಮನ್ನ ನಂಬಿರೋರ್ಗೆ, ನಮ್ಮನ್ನ ಪ್ರೀತಿಸಿದವ್ರಿಗೆ, ನಮ್ಗೆ ಸಪೋರ್ಟ್ ಮಾಡಿದವ್ರಿಗೆ ಆ ಸಾಧನೆನ ಕಿರೀಟನ ಅವ್ರ ಪಾದಕ್ಕೆ ಇಟ್ಬಿಟ್ಟು ನಾವ್ ಯಾವತ್ತೋ ಒಂದಿನ ಭೂಮಿನ ಬಿಟ್ಟು ಹೋದ್ರೆ ಒಂದು ಸಾರ್ಥಕತೆ ಇರುತ್ತೆ. ಸೊ ಆ ತರ ಒಂದು ಇಂಟೆನ್ಷನ್ಸ್. ಅದ್ರ ಜೊತೆಗೆ ಇವಾಗ ನಮ್ ಸುತ್ತ ಇರುವಂತ ಇವಾಗ ಪ್ರವೀಣ್ ದಾವಣಗೆರೆ ಇವ್ರುಗಳಿರ್ಬೋದು. ನಾನು ಇವ್ರುಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಂಥ ಒಳ್ಳೆ ವ್ಯಕ್ತಿಗಳನ್ನ, ಇಂಥ ಗುಣ ಇರುವಂತ ವ್ಯಕ್ತಿಗಳನ್ನ ಒಂದೇ ಒಂದು ಹಳ್ಳಿಗೆ, ಒಂದು ಫ್ಯಾಮಿಲಿಗೆ ಅಥವಾ ಒಂದು ಊರಿಗೆ ಸೀಮಿತ ಮಾಡ್ಕೋಬೇಡಿ. ಮುಂದಿನ ದಿನಗಳಲ್ಲಿ ನನ್ನ ಒಪಿನಿಯನ್ ಇದು, ಒಂದು ಹಳ್ಳಿಯಿಂದ ಹಿಡಿದು ಒಂದು ಹೋಬಳಿಯಿಂದ ತಾಲೂಕಿಂದ ಡಿಸ್ಟಿಕ್, ಅಟ್ಲೀಸ್ಟ್ ಆ ಒಂದು ಡಿಸ್ಟಿಕ್ಗಾದ್ರೂ ಇಂಥ ವ್ಯಕ್ತಿಗಳನ್ನ ಒಂದು ಒಳ್ಳೊಳ್ಳೆ ಜಾಗ ಅಂತ ಇರುತ್ತೆ, ಪೊಸಿಷನ್ಸ್ ಅಂತ ಇರುತ್ತೆ ರಾಜಕೀಯ ವಿಚಾರದಲ್ಲಿ. ಅಂತ ಜಾಗಗಳಲ್ಲಿ ಜನಸೇವೆ ಮಾಡೋ ಅಂತದೊಂದು ದಾರಿಗೆ ಕರ್ಕೊಂಡು ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ವಾರ್ಥ ಇಲ್ದೇನೆ ಇಷ್ಟು ಮಾಡೋಂಥ ವ್ಯಕ್ತಿ, ತಾನು ಏನು ಇಲ್ದಾಗ್ಲೇ ಇಷ್ಟು ಬರೋದ್ರಲ್ಲೇ ಇಷ್ಟಿಷ್ಟನ್ನ ಕೊಡುವಂತ ವ್ಯಕ್ತಿ, ನಾಳೆ ದಿನ ಭಗವಂತ ಅಷ್ಟು ಶಕ್ತಿ ಕೊಟ್ರೆ ಇನ್ನೆಷ್ಟು ಮಾಡ್ಬೋದು. ಸೊ ಇಂಥ ವ್ಯಕ್ತಿಗಳನ್ನ ನಾವು ಗುರ್ತಿಸಿ ಗೆಲ್ಲಿಸಿದಾಗ ಆ ಗೆಲುವಿಗೆ ಒಂದು ಅರ್ಥ ಇರುತ್ತೆ ಸರ್. ಆ ಗೆಲುವಿಗೆ ಒಂದು ಅರ್ಥ ಇರುತ್ತೆ. ಗೆಲುವು ಅನ್ನೋ ಪದಕ್ಕೆ ಅದೇನು ಗೆಲುವು ಅನ್ನೋದು ಆ ಪದ ಏನಾದ್ರು ಒಬ್ಬ ವ್ಯಕ್ತಿ ಆಗಿದ್ರೆ ಹೆಂಗಿರೋದು ಅಂದ್ರೆ, ಅದು ಅವಾಗ ನಾವು ಉದಾಹರಣೆಯಾಗಿ ನಾವ್ ಇವತ್ತು ಹೆಂಗ್ ದರ್ಶನ್ ಸರ್ನ ತೋರಿಸ್ತೀವಿ ಅಥವಾ ಹೆಂಗೆ ಲೆಜೆಂಡ್ರಿಗಳನ್ನ ತೋರಿಸ್ತೀವಿ, ಆ ತರ ಈ ವರ್ಗದಿಂದ ಬಂದು ಏನೋ ಒಂದು ಅಚೀವ್ಮೆಂಟ್ ಮಾಡಿದವ್ರಿಗೆ, ಆ ಕಷ್ಟದಿಂದ ಬಂದು ಅಚೀವ್ಮೆಂಟ್ ಮಾಡಿದವ್ರಿಗೆ ನಾವು ಪ್ರವೀಣ್ ದಾವಣಗೆರೆ ತೋರಿಸ್ಬೋದು. ಅಂತ ಜಾಗದಲ್ಲಿ ಇರ್ಲಿ, ಅದನ್ನ ನಾವು ನೋಡೋ ಅಂತ ಟೈಮ್ ಬರ್ಲಿ. ಇವ್ರು ಗೆದ್ದಂತ ಖುಷಿಲಿ, ಗೆಲ್ಬೇಕು ಅಂತ ಕಷ್ಟಪಡುವಂತ ಆದಿಲಿ ನಾವುಗಳೆಲ್ಲ ಪಾಲ್ಗೊಳ್ಬೇಕು. ಆ ತರ ವಿಚಾರಗಳಲ್ಲಿ ಜೊತೆಲಿ ಇರಕ್ಕೆ ಇಷ್ಟಪಡ್ತೀವಿ. ನಮ್ ಎಂಟೈರ್ ಟೀಮ್ ಅಷ್ಟೇನೆ ಸರ್, ಅವ್ರವ್ರ ವರ್ಗಕ್ಕೆ ಅವ್ರಿಗೆ ಏನ್ ಬೇಕು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡಿದೀವಿ. ನೀವು ಈಗ ಈ ಒಂದು ಸಿನಿಮಾದಲ್ಲಿ ಯಾವ ಪಾತ್ರದಲ್ಲಿ ಮಾಡಿದಿರಿ, ಏನ್ ಮಾಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ, ಅದ್ರ ಬಗ್ಗೆ ಸರ್ ಈಗ ಏನ್ ಗೊತ್ತಾ, ವರದಾ ಹೇಳಿದ್ರು ಅಂದ್ರೆ ಇವ್ರು ಅಷ್ಟು ಒಳ್ಳೆಯವರು ಇಷ್ಟು ಒಳ್ಳೆಯವರು, ಅಷ್ಟೆಲ್ಲ ಏನು ಇಲ್ಲ ಸರ್. ನನ್ ಕೈಲಾಗಿದ್ದ ಅಲ್ಲ ಅಂದ್ರೆ ಬೇರೆ ವಿಚಾರದಲ್ಲಿ ಅಷ್ಟೇನ ಒಳ್ಳೆಯವಲ್ಲ ಸರ್. ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇವರೆಲ್ಲ ದೇವರನೇ ಸರಿ ಇಲ್ಲ, ಸರಿ ಇಲ್ಲ. ಅದನ್ನ ಹೊರತುಪಡಿಸಿ ನಾವು ಪ್ರವೀಣ್ ದಾವಣಗೆರೆ ಅವರ ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯತ್ವ ಅನ್ನೋನು ಒಬ್ಬ ಮನುಷ್ಯ ಆಗಿ ಒಳಗಡೆ ಜನಿಸಿದಾನೆ. ಅವನ್ ತುಂಬಾ ಒಳ್ಳೆಯವಿದ್ದಾನೆ. ಅದೇ ಈಗ ನೋಡಿ ಸರ್, ಅದು ಫಸ್ಟ್ ರ್ಯಾಂಕ್ ರಾಜಲ್ಲಿ ನಿಮ್ ಒಳಗಡೆ ಒಂದಿದೆ, ಅದನ್ನ ತೆಗೆದು ತೋರಿಸ್ಬೇಕು ಅನ್ನೋ ತರ ಆಯ್ತು. ಅದು ಅನ್ಯತಾ ಭಾವಿಸ್ಬೇಡಿ, ಇವ್ರು ಹೇಳಿದ ಆ ತರ ಅಲ್ಲ ಸರ್. ಇಲ್ಲ, ನನಗೇನಂತಂದ್ರೆ ನಾನು ಒಬ್ನು ಮಾಡೋದಲ್ಲ ಸರ್, ಎಲ್ರ ಕರ್ತವ್ಯ ಅದು. ಈಗ ಎಲ್ಲಿ ಇರುತ್ತೆ ಅದನ್ನ ತೆಗೆದು ಎಲ್ಲಿ ಇರಲ್ಲ ಅಲ್ಲಿ ಕೊಟ್ರೆ ನನ್ಗೇನು ಅಂತ ಡಿಫ್ರೆನ್ಸ್ ಏನ್ ಬರ್ಲಿಕ್ಕಿಲ್ಲ ಸರ್. ಯಾಕಂದ್ರೆ ನಾನ್ ಪಟ್ಟಂತ ಕಷ್ಟ ಏನನ್ನೋದು ನನಗೆ ಗೊತ್ತು. ಸೊ ಅಟ್ಲೀಸ್ಟ್ ನನ್ನಂತವ್ರು ನನಗೆ ಸಿಕ್ಕಿದ್ರೆ ಇನ್ನೂ ಬೇಗ ನಾನು ಯಾವ್ದೋ ದೊಡ್ಡ ಸ್ಥಾನಕ್ಕೆ ಹೋಗ್ತಿದ್ದೆ. ನನಗೆ ಸಿಗೋದು ಎಷ್ಟು ಸಾಧ್ಯನೋ ಅಷ್ಟು. ಈಗ ನನಗೆ ಏನೇನ್ ಸಹಾಯ ಮಾಡಿದ್ದಾರೆ, ಏನೇನ್ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೆ ನಾನು ದುಡ್ಡು ಕೊಟ್ರೆ ಅವ್ರದೆಲ್ಲ ಋಣ ತೀರ್ಸಕ್ಕಾಗಲ್ಲ. ಅದೆಲ್ಲ ಸೆಕೆಂಡ್ರಿ ಸರ್. ಇವಾಗ ಇವ್ರು ಹಿಂಗಾಗ್ಲಿ ಅಂತ ಎಷ್ಟೋ ಜನ ಸಹಾಯ ಮಾಡಿದವ್ರೆ. ಇವ್ರ ತರ ಕಷ್ಟ ಪಡಬಾರ್ದು ಅಂತ ಇವ್ರಿಗೆ ಎಷ್ಟೋ ಜನ ಸಹಾಯ ಮಾಡ್ತವ್ರೆ. ಇವಾಗ ಇವ್ರ ತರ ಆಗ್ಬಾರ್ದು ಅಂತ ಸಹಾಯ ಮಾಡ್ತವ್ರಲ್ಲ, ಅವರು ಇವ್ರಿಗೆ ಸಹಾಯ ಮಾಡಿದ್ರೆ ಇವ್ರು ಮತ್ತೆ ಕೆಳಗಡೆ ಇರೋರು ಮೇಲ್ಗಡೆ ಇರೋರು ಇಬ್ಬರಿಗೂ ಸಹಾಯ ಮಾಡುವಂತ ಒಳ್ಳೆ ಮನ್ಸಿದೆ. ಅದನ್ನ ಹೇಳೋದು ಹೆಂಗೆ ಸರ್, ಸೈಕಲ್. ಇವಾಗ ಇವ್ರ ತರ ಆಗ್ಬಾರ್ದು ಅಂತ ಝೀರೋಲ್ ಇದ್ದವ್ರಿಗೆ ಯಾರೋ ಮಿಡಲ್ ಕ್ಲಾಸ್ ಅವ್ರು ಸಹಾಯ ಮಾಡಿದ್ರು, ಆ ಮಿಡಲ್ ಕ್ಲಾಸ್ ಅಲ್ಲಿ ಇದ್ದವ್ರಿಗೆ ಯಾರೊಬ್ರು ಅಪ್ಪರ್ ಮಿಡಲ್ ಕ್ಲಾಸ್ ಸಹಾಯ ಮಾಡಿದ್ರು, ಅಪ್ಪರ್ ಮಿಡಲ್ ಕ್ಲಾಸ್ ಯಾರೋ ರಿಚ್ ಸಹಾಯ ಮಾಡಿದ್ರು. ಈ ವ್ಯಕ್ತಿನ ನಾವು ರಿಚ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಒಂದು ಜಾಗ ಏನು ಪೊಸಿಷನ್ ಇದೆಯಲ್ಲ, ಎಲ್ರನ್ನೂ ಒಂದೇ ಸ್ಥಾನದಲ್ಲಿ ನಿಂತು ನೋಡಿ, ಆ ಒಂದೇ ಸಮಾನತೆಯಾಗಿ ನೋಡಿ ಅವ್ರೆಲ್ರಿಗೂ ಒಳ್ಳೆ ಮಾಡೋಂಥ ಮನಸ್ಸು ಇರುವಂತ ವ್ಯಕ್ತಿತ್ವ ಇದೆಯಲ್ಲ, ಆ ಜಾಗದಲ್ಲಿ ಆ ಒಂದು ಅಧಿಕಾರನ ಕೊಟ್ರೆ ಈ ಎಲ್ಲಾ ಕೆಲಸನೂ ಒಬ್ಬ ವ್ಯಕ್ತಿ ಮಾಡ್ಬೋದು. ಅದಕ್ಕೊಂದು ಪವರ್ ಪದವಿ ಅಂತ ಬೇಕು ನಮ್ಮ ಈ ಕರ್ನಾಟಕ ವ್ಯವಸ್ಥೆ. ಈ ಏನಂತಾರೆ ಅದಕ್ಕೆ, ಕಾನೂನು ಚೌಕಟ್ಟಲ್ಲಿ ಆ ಒಂದು ವ್ಯವಸ್ಥೆನ, ಆ ಒಂದು ಅಧಿಕಾರನ ವ್ಯಕ್ತಿ ಹತ್ರ ಒಂದ್ಸಲ ಕೊಟ್ಟು ನೋಡ್ಬೇಕು, ಆ ಒಂದು ಜಾಗದಲ್ಲಿ ನೋಡ್ಬೇಕು ಅಂತ ಅಷ್ಟೇ. ಇನ್ ನೋಡಿ ಸರ್, ನಮ್ ಹೊರದಂಗ್ ನಾನೇ ಕಾಸು ಕೊಟ್ಬಿಟ್ಟು ಬಿರಿಯಾನಿ ತಿನ್ಸ್ಕೊಂಡ್ ಬಂದು ಅವರ್ಸ್ಕೊಂಡಂಗ್ ಐತೆ ಇದು ಇವ್ರು ಹೇಳೋದು. ಜೊತೆಲ್ಲ 2 ಅವರಿಂದ ಕರ್ಕೊಂಡು ಊಟನೇ ಕೊಡ್ಸಿಲ್ಲ, ಊಟ ಕೊಡ್ಸಿದ್ರೆ ಇನ್ನೊಂಚೂರು ಜಾಸ್ತಿ ಹೇಳ್ತಿದ್ದೆ. ಇಲ್ಲ ಸರ್, ಅದೇ ಅವ್ರದಂದ್ರೆ ಈಗ ನಾನು ಅದಕ್ಕೆ ಅರ್ಹನಲ್ಲೋ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿಯಾರ, ಅದಕ್ಕಂತೂ ನಾನು ಚಿರಋಣಿ. ನನ್ನ ಚಿತ್ರತಂಡದ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದು ಮುತ್ತು ಸರ್. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನಾನಂದ್ರೆ ಎಲ್ಲಾ ಸೆಕ್ಟರ್ ನೋಡಿದೀನಿ ಸರ್. ತುಂಬಾ ಲೋ ಲೆವೆಲ್ ಇಂದ ಹಿಡಿದು ನಾನಿರುವಂತ ಫೀಲ್ಡ್ ಮೇಲಾಗಿ ನಾನು ಟೆಕ್ನಿಕಲ್ ಅಂದ್ರೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರೋದು, ಅಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇಂದ ಹಿಡಿದು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರಿಂದ ನೋಡಿದೀನಿ ಸರ್. ಸೊ ಎಲ್ಲಾರಲ್ಲೂ ನಾನು ಹುಡುಕೋದು ವ್ಯಕ್ತಿತ್ವ ಅಷ್ಟೇ, ಬಿಟ್ರೆ ಆ ವ್ಯಕ್ತಿ ಏನು ಎತ್ತ ಅದೆಲ್ಲ ನೋಡಲ್ಲ. ಸೊ ಅಂತ ವ್ಯಕ್ತಿತ್ವ ನನಗೆ ಕಂಡಿದ್ದು ಸಂಪಿಗೆ ಸಿನಿಮಾ ತಂಡದಲ್ಲಿ. ಸೊ ಹಾಗಾಗಿ ನಾನು ಮತ್ತೊಂದು ನಾನು ಕ್ವಶನ್ನೇ ಹೇಳ್ದೆ, ಎಸ್ ನಾನು ಮಾಡ್ಕೊಡ್ತೀನಿ ಸರ್, ನೀವು ಯಾವ್ದೇ ಪಾತ್ರ ಹೇಳಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ದೆ ನಾನು. ಮತ್ತೆ ಈ ಸಿನಿಮಾ ಒಪ್ಕೊಂಡ್ರದು ನನಗೇನೋ ರೆಮ್ಯುನರೇಷನ್ ಬರ್ತದೆ, ನಾನೇನೋ ದುಡ್ಡು, ಅದೆಲ್ಲ ಇಲ್ವೇ ಇಲ್ಲ ಸರ್.
ನಾವೆಲ್ಲ ಹೊಸ ಕಲಾವಿದ್ರು, ನನಗೂ ಇರೋಂಥ ಆಸೆಗೆ ಇದೊಂದು ಅನುಕೂಲವಾದ ವ್ಯವಸ್ಥೆ ಈ ಸಂಪಿಗೆ ಸಿನಿಮಾ ತಂಡ ಮಾಡಿಕೊಡ್ತು. ಸೊ ಆ ಕಾರಣದಿಂದಾಗಿ ನಾನು ಒಪ್ಕೊಂಡೆ. ನನ್ನ ತುಂಬಾ ಆತ್ಮೀಯವಾಗಿ ನಮ್ಮ ವರದಾ ಅವರು ನನ್ನ ನೋಡಿ ಗುರ್ತಿಸಿ, ಸರ್ ಇದಕ್ಕೆ ನೀವು ಸೂಟ್ ಆಗ್ತೀರಾ, ದಯವಿಟ್ಟು ಮಾಡಿ ಅಂತ ಕೇಳ್ಕೊಂಡಾಗ ಸೊ ನಾನು ಅವ್ರಿಗೆ ಡೆಫಿನೆಟ್ ಆಗಿ ಹೇಳಿದ್ದೆ. ಫಸ್ಟ್ ನಾನು ಒಪ್ಕೊಳ್ಳೋದಕ್ಕಿಂತ ಮುಂಚೆ ನೀನೇನಕ್ಕೆ ಸಿನಿಮಾ ಮಾಡ್ಬೇಕಪ್ಪ ಅಂತ ಕೇಳಿದೆ ನಾನು. ಅವ್ರದ್ದೆಲ್ಲ ಸ್ಟ್ರಗಲ್ಸು, ಕಷ್ಟಗಳನ್ನ ಪ್ರತಿಯೊಂದು ನೋಡಿದ್ಮೇಲೆನೆ ನನಗೆ ಗೊತ್ತಾಗಿದ್ದು ಈ ವ್ಯಕ್ತಿಗೆ ನಾನು ನಿಂತ್ಕೊಳ್ಳೇಬೇಕು. ಸೊ ಇನ್ನು ಇವ್ರ ಜೊತೆ ಕೆಲಸ ಮಾಡ್ತಾ ಇರತಕ್ಕಂತ ಈ ಒಂದು ಸಿನಿಮಾಗೆ ನಮ್ಮ ಡೈರೆಕ್ಟ್ರು ಗಿರಿಗೌಡ್ರ ಆಗಿರ್ಬೋದು, ಆಮೇಲೆ ರುದ್ರಣ್ಣ ಅಂತ ಹೇಳಿದ್ರಿ, ಇವ್ರ ಜೊತೆ ಎಲ್ಲ ಒಂದು ಒಡನಾಟ ಹೇಗಿದೆ ನಿಮ್ದು? ಸರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಎಷ್ಟು ವರ್ಷದಿಂದ ಐತೆ, ಈಗ ಅನ್ನ ಆಗೈತೋ ಇಲ್ವೋ ಅಂತ ಪಾತ್ರೆ ಎಲ್ಲ ನೋಡೋ ಅವಶ್ಯಕತೆ ಇಲ್ಲ ಸರ್. ಬರೀ ಜಸ್ಟ್ ಒಂದು ಟಿಪ್ಪಲ್ಲಿ ಹಿಂಗ್ ಇಚ್ಚಕ್ ನೋಡಿದ್ರೆ ಆಗುತ್ತಾ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನನ್ನ ಅವ್ರ ವ್ಯಕ್ತಿತ್ವನೂ ಅಷ್ಟೇ, ನನಗೆ ನೋಡಿದಾಗ್ಲೇ ಅವ್ರು ಮಾತಾಡುವಾಗ್ಲೇ ನಾನು ಹೇಳಬಲ್ಲೆ ಅಟ್ಲೀಸ್ಟ್ ಹಿಂಗಿದೆ ಹಿಂಗಿಲ್ಲ. ಅವ್ರಿಗೆ ಯಾವುದೇ ರೀತಿಯಾದ ಸ್ವಾರ್ಥ ಇಲ್ಲ ಸರ್. ಏನೋ ಬದುಕಬೇಕು, ಬೆಳಿಬೇಕು, ಸಮಥಿಂಗ್ ಏನೋ ನಮ್ದು ಅಂತ ಒಂದು ಹೆಜ್ಜೆ ಗುರುತು ಬಿಡ್ಬೇಕು ಅನ್ನೋದು ಅವರು ತಲೆ ಕಾನ್ಸೆಪ್ಟ್ ಬಿಟ್ರೆ ಇನ್ಯಾವುದೇ ರೀತಿಯಾದ ಯಾರನ್ನೋ ಬಳಸ್ಕೋಬೇಕು, ಇನ್ಯಾರನ್ನೋ ಕನ್ನಡ ಜನತೆಗೆ ಬ್ಲಫ್ ಮಾಡ್ಬಿಟ್ಟು ನಾನು ಅಂತ ಅದ್ಭುತವಾದ ಸಿನಿಮಾ ಮಾಡಿದೀನಿ ನೋಡಿ, ಅದೆಲ್ಲ ಇಲ್ಲ ಸರ್. ಏನಿದೆ ಅಚ್ಚುಕಟ್ಟಾಗಿ ಅವ್ರ ತಲೆಯಲ್ಲಿ ಏನಿದೆ ಅದನ್ನ ಎಕ್ಸಿಕ್ಯೂಷನ್ ಮಾಡಕ್ ಹೊರಟಿದ್ದಾರೆ. ನಿಜವಾಗ್ಲೂ ಅದು ಜನತೆಗಂತೂ ಇಷ್ಟ ಆಗ್ಬಹುದು ಅನ್ನೋ ನನ್ನ ಅಭಿಪ್ರಾಯ ಸರ್. ಬಿಕಾಸ್ ಈಗ ನಿಮಗೆ ಬ್ಲೂ ಇಷ್ಟ, ನನಗೆ ಬ್ಲಾಕ್ ಇಷ್ಟ, ಅವ್ರಿಗೆ ರೆಡ್ ಇಷ್ಟ. ಬಟ್ 3 ಜನದಲ್ಲಿ ಒಂದು 30 ಜನದಲ್ಲಿ ಆದ್ರೂ ಒಂದು ಆವರೇಜ್ ಒಂದು 70% ಜನಕ್ಕಾದ್ರೂ ಇಷ್ಟ ಆಗುತ್ತಲ್ವಾ. ಸೊ ಎಷ್ಟೋ ಹೊಸ ಕನಸುಗಳಿಗೆ ಮತ್ತೆ ಜೀವ ಕೊಡಕ್ಕೆ ಹೊರಟಿರುವಂತ ಚಿತ್ರತಂಡ ಸರ್. ಸೊ ನನ್ನ ಕಡೆಯಿಂದ ಏನು ಅವರಿಗೆ ಸಹಕಾರ ಬೇಕು. ನಂದು ಇನ್ನೊಂದೇನಂದ್ರೆ ಸರ್, ಆಸ್ ಎ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ನಾನು ಸಿನಿಮಾ ಎಲ್ಲ ಮಾಡಂಗಿಲ್ಲ. ಅಂದ್ರೆ ನಾನು ಮತ್ತೆ ಸ್ಪೆಷಲ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕು. ಆ ಪರ್ಮಿಷನ್ಗೂ ಕೂಡ ಅಪ್ಲೈ ಮಾಡಿದೀನಿ. ಅದೊಂದು ಕೊಡ್ತಾರೆ ಅನ್ನೋ ವಿಶ್ವಾಸ ನಂಗಿದೆ. ಅಷ್ಟೆಲ್ಲ ಇದ್ರು ನಾನು ಈ ಸಿನಿಮಾ ತಂಡಕ್ಕೆ ಬಂದಿದ್ದೀನಿ ಅಂದ್ರೆ ಈ ಸಿನಿಮಾ ತಂಡದಲ್ಲಿರುವಂತ ಆಶಯ ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್. ಸೊ ಅದ್ರ ಬಗ್ಗೆ ದೂಸರ ಮಾತಿಲ್ಲ. ನಮ್ ಗಿರಿಗೌಡ್ರ ಆಗಿರ್ಬೋದು, ನಮ್ಮ ರುದ್ರಣ್ಣ ಆಗಿರ್ಬೋದು, ಮತ್ತೆ ವರ್ಧನು, ಅಂದ್ರೆ ತುಂಬಾ ಒಳ್ಳೆ ಟೀಮ್ ಇದೆ ಸರ್. ಸೊ ಇದು ಪ್ರಾರಂಭ ಅಷ್ಟೇನೆ, ಇದೆ ಕೊನೆ ಅಂತೂ ಅಲ್ಲ. ಇಲ್ಲಿಂದ ಇನ್ನೆಲ್ಗೆ ಹೋಗ್ತೀವಿ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ. ಕೆಲಸ ಮಾಡುವಂತ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಮುಖಕ್ಕೆ ಬಣ್ಣ ಹಚ್ಚಿ ನಮ್ಮ ಒಳಗಡೆ ಇರುವಂತ ಕೊಳಕನ್ನು ತೆಗೆದು ಮೇಲ್ಗಡೆ ಕಲಾವಿದನ್ನಾಗಿ ಮಾಡೋ ಅಂತ ನಮ್ಮ ಮೇಕಪ್ ಅಂಡ್ ಶಿಲ್ಪ ಅವರು ಓವರ್ ಆಲ್ ಎಲ್ಲರಿಗೂ ನನ್ನ ಲೈಫಲ್ಲಿ ನಾನು ನನ್ನ ಮುಖಕ್ಕೆ ಬಣ್ಣ ಹಚ್ಚೋರ್ಗೆ, ನನ್ನ ಕ್ಯಾಮ್ರಾ ಹಿಡಿಯೋರ್ಗೆ, ಆಕ್ಷನ್ ಕಟ್ ಹೇಳೋರ್ಗೆ, ನಾನು ಅದೆಲ್ಲ ಔಟ್ಪುಟ್ ಹೊರಗಡೆ ಬಂದಾಗ ನೋಡಿ. ಕೀರ್ತನ್ ಪೂಜಾರಿ ಅಂತ ಸರ್, ಕೆರೆಬೇಟೆ ಮತ್ತೆ ವಿಜಯಾನಂದ ಅಂತ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿರೋಂಥವ್ರು, ತುಂಬಾ ಲೈಟಿಂಗ್ ಸೆನ್ಸ್ ಇರೋಂಥ ವ್ಯಕ್ತಿ. ಇಟ್ಸ್ ವೆರಿ ಗುಡ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್. ಸೊ ಇನ್ನು ಮ್ಯೂಸಿಕ್ ಎಲ್ಲ ಇನ್ನು ಅನೌನ್ಸ್ ಮಾಡಂಗಿಲ್ಲ, ಬಟ್ ಆಲ್ಮೋಸ್ಟ್ ಒಳ್ಳೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎಲ್ಲ ಹಸ್ವಿರೋ ಅಂತ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದೀವಿ ಸರ್. ಇನ್ನು ಇಶಾನಿ ಅವ್ರು ಕಾಣಿಸ್ಕೊಂಡ್ರು ಪ್ರೆಸ್ ಮೀಟ್ ಅಲ್ಲಿ. ಇಶಾನಿ ಅವ್ರು ಏನಾದ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ? ಆಸ್ ಎ ಫ್ರೆಂಡ್ ಆಗಿ ಗಿರಿ ಅಣ್ಣಂಗೆ ಪರಿಚಯ, ನನಗೆ ಪರಿಚಯ, ನಮ್ದು ಸ್ವಲ್ಪ ದಿನದ ಜರ್ನಿ ಇದೆಯಲ್ಲ, ಹಂಗಾಗಿ ವಿಶ್ ಮಾಡಕ್ ಬಂದಿದ್ರು. ಸೊ ಥ್ಯಾಂಕ್ ಯು ಅಷ್ಟೇ. ಇನ್ನು ಸಾನಿಯಾ ಮೇಡಮ್ ಬಂದಿದ್ರು, ಸಲಗ ಸೂರ್ಯಣ್ಣ ಬಂದಿದ್ರು, ನವಾಜ್ ಬಂದಿದ್ದ, ಆಮೇಲೆ ಸತ್ಯ ಬಂದಿದ್ರು. ಅವನು ಸಿನಿಮಾ ಮಾಡ್ತಾ ಇರೋ ಹುಡುಗ. ಅದಾದ್ಮೇಲೆ ಇನ್ನು ತುಂಬಾ ಜನ ಅಣ್ಣಂದ್ರು, ಎಸ್ಪೆಷಲಿ ಡಿ ಸೆಲೆಬ್ರಿಟೀಸ್ ಟೀಮ್ ಇಂದ ನಮ್ಮ ಅಣ್ಣಂದ್ರೆ ಎಲ್ಲಾರು ಬಂದಿದ್ರು. ಅದು ಇವಾಗ ಒಬ್ಬರ ಹೆಸರು ಹೇಳಿ ಒಬ್ರಿಗೆ ಮರ್ತು ಬಿಟ್ರೆ ಬೈದ್ ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತದ ನನಗೆ. ಉತ್ತರ ಕರ್ನಾಟಕ ನಾನು ಎಲ್ಲ ವಿಶ್ ಮಾಡವ್ರೆ. ನಾನು ಎಲ್ಲರೂ ಅಣ್ಣ ಅಂತ ಕರಿತೀನಿ. ಅದ್ರಲ್ಲಿ ಚಿನ್ನಿ ಅಣ್ಣ, ರಾಜು ಅಣ್ಣ, ಈ ತರ ಕೆಲವೊಬ್ರು ಅಣ್ಣಂದ್ರೆ ಹೆಸರು ನೆನಪೈತೆ. ಆಮೇಲೆ ಕೊನೆಗೆ ಇನ್ ಮಿಕ್ತವ್ರು ಬೈದ್ ಬಿಟ್ರೆ ಅದಕ್ಕೆ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ರು. ಉತ್ತರ ಕರ್ನಾಟಕದಿಂದ ಹಾಸನ್ನು, ಮಂಡ್ಯ, ಮೈಸೂರು, ಹತ್ತತ್ರ ಒಂದು 150 ಜನ ಹೊರಗಡೆಯಿಂದ ಟೀಮ್ ಸದಸ್ಯರುಗಳು, ಗೊತ್ತಿರೋಂಥವ್ರು ಎಲ್ಲರೂ ಬಂದಿದ್ರು. ಎಲ್ಲ ಡಿ ಸೆಲೆಬ್ರಿಟೀಸ್ ಅಂದ್ರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ. ಎಲ್ರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಅಂಡ್ ಅಫ್ಕೋರ್ಸ್ ಫ್ಯಾಮಿಲಿ, ಆಗ ಇವರು ಪ್ರವೀಣ್ ಬ್ರದರ್ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಫ್ಯಾಮಿಲಿನ ನಾವು ಮತ್ತೆ ಇನ್ನೊಂದ್ಸಲ ಎಲ್ಲ ಒಂದ್ ಕಡೆ ಹೊರಗಡೆ ಹೋಗಿ ಆಗುತ್ತೆ, ನಮ್ಮ ಫ್ಯಾಮಿಲಿ ಇಲ್ವಲ್ಲ ಅನ್ನೋ ಫೀಲ್ನ ಮರಿಬೇಕು ಅಂತಂದ್ರೆ ಇಂಥ ಒಂದು ಒಳ್ಳೆ ಫ್ಯಾಮಿಲಿ ಪರ್ಸನ್ಸ್ಗಳ ಜೊತೆ ಸೇರ್ಕೋಬೇಕು. ಅಷ್ಟು ಚೆನ್ನಾಗಿ ಇರೋಂಥ ಒಂದು ಒಳ್ಳೆ ಫ್ಯಾಮಿಲಿ. ಅದ್ರ ಜೊತೆಗೆ ನನ್ನ ಲೈಫಲ್ಲಿ ನನಗೆ ಇಷ್ಟು ದಿನ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಮುಂದಕ್ಕೆ ಎಲ್ಲ ರೀತಿ ಒಳ್ಳೇದು ಮಾಡೋಂಥವ್ರು ಎಲ್ಲರೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಂಗಂತ ಕೆಟ್ಟವ್ರು ನನಗೆ ಇನ್ನೊಂದು ಮುಂದೊಂದು ಮಾಡಿದವ್ರು ನೆನಪಿಲ್ಲ ಅಂತಲ್ಲ, ಅವರೆಲ್ಲರೂ ತಲೆಯಲ್ಲಿ ಇದ್ದಾರೆ. ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಲಾಸ್ಟ್ ಅಲ್ಲಿ ಕಾಂಟ್ರವರ್ಸಿ ಆಗಿ ಕನ್ಕ್ಲೂಷನ್ ಮಾಡ್ಬಿಟ್ರು ಸರ್ ನಮ್ ಸಿನಿಮಾ ನಟ. ಅಂದ್ರೆ ಇಷ್ಟಿದ್ರೆ ಅಟ್ಲೀಸ್ಟ್ ಏನೋ ಒಂದು ಹೈಪ್ ಇರ್ತದೆ, ಮೀಡಿಯಾದವರು ಕಂಟೆಂಟ್ ಸಿಗ್ತದೆ, ಇನ್ನೇನೋ ಒಂದು ಅಂದ್ರೆ ಸಿನಿಮಾನ ಮುಂದಕ್ಕೆ ಕರ್ಕೊಂಡೋಗ ಖಂಡಿತವಾಗಿಯೂ. ಯಾಕೆಂತಂದ್ರೆ ನಾನು ನೋಡ್ಕೊಂಡ್ ಬಂದಿರೋ ಹಾಗೆ ನಮ್ ಗಿರಿಗೌಡರಾಗಿರ್ಬೋದು, ವರ್ಧನವ್ರಾಗಿರ್ಬೋದು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ಆಮೇಲೆ ಖಂಡಿತ
ನಾವು ಸ್ಟಾರ್ಟಿಂಗ್ ನಮ್ಮ ಜರ್ನಿ ಸ್ಟಾರ್ಟ್ ಆದಾಗ SOV ಅನ್ನೋ ಚಾನಲ್ ಅಲ್ಲಿ 1364 ಫಾಲೋವರ್ಸ್ ಇರ್ತಾರೆ. ಆಫ್ಟರ್ ಐ ಥಿಂಕ್ 4 ಇಯರ್ಸ್ ಬಿಫೋರ್ ಆ ವ್ಯಕ್ತಿ ಓಡಾಡ್ತಿದ್ದ ರೀತಿ ₹1 ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವತ್ತು ಬಸ್ಸಲ್ಲಿ ಬೈಕಲ್ಲಿ ಎಲ್ಲಿಂದನೋ ಬಂದು ಇಳಿದು ಎಷ್ಟೆಷ್ಟೋ ದೂರ ಆ ಬ್ಯಾಗ್ನ ತಕೊಂಡು ನಡ್ಕೊಂಡೋಗಿ ಅಲ್ಲಿಂದ ಬಸ್ ಹತ್ತಿ ಇಲ್ಲಿಂದ ಅಲ್ಲಿಗೆ ಅಜಗಜಾಂತರ. ಅದ್ರ ಜೊತೆಗೆ ದಾವಣಗೆರೆ ನಿಮ್ಮೂರಿಂದ ಹಿಡಿದು ಹುಬ್ಳಿ, ಬಳ್ಳಾರಿ, ಮೈಸೂರು, ನಾವು ಸುತ್ತದೇ ಇರೋಂಥ ಊರೇ ಇಲ್ಲ, ಆ ತರ ಸುತ್ತಿದೀವಿ. ಅವತ್ತಿನ ಶ್ರಮ ಶಿವ್ ಸರ್ ಜೊತೆ ನಮ್ ಜರ್ನಿ ಯಾವಾಗ್ಲೂ ಇವತ್ತಿಗೂ ಅದೇ ಪ್ರೀತಿಲಿ ಇದೀವಿ ಸರ್. ಎಲ್ಲ ಅನ್ಕೋಬಹುದು ದುಡ್ಡು ಕೊಟ್ಟು ಕರೆದು ಕೂರ್ಸ್ಕೊಂಡು ಮಾಡ್ಕೋತಾರೆ ಅಂತ. ಇಲ್ಲಿಂದ ಇಲ್ಲಿರೋ ಪ್ರೀತಿಗೆ ಇಲ್ಲಿ ಕೈ ಇಟ್ಟು ಅರ್ಸಕ್ ಬಂದಿರೋಂಥ ವ್ಯಕ್ತಿಗಳು ಇವರೆಲ್ಲ. ಯಾರು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಂಥದ್ದಲ್ಲ. ಎಸ್, ಖಂಡಿತವಾಗಿಯೂ ಎಲ್ಲರ ಈಗ ನನ್ನ ಬಗ್ಗೆನೇ ಹೊಗಳಿದ್ರು ಅವರು. ಯಾಕೆಂತಂದ್ರೆ ನಾವೆಲ್ಲರೂ ಒಟ್ಟಾಗಿ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿದವರು. ಆಕ್ಚುಲಿ ಅವರು ಒಬ್ಬ ನಾಯಕ ನಟನಾಗಿ ಸಕ್ಸಸ್ ಆಗ್ಲಿ ಅನ್ನೋದು ಕೂಡ ನನ್ನ ಒಂದು ದೊಡ್ಡ ಕೋರಿಕೆ. ನೀವು ಕೂಡ ಈ ಒಂದು ಸಿನಿಮಾಗೆ ಕೈ ಹಿಡೀರಿ. ನಮ್ಮ ಸಮಾಜ ಸೇವಕರು ಯಾವ್ದಾದ್ರು ಪೋಸ್ಟ್ ಗಳು ಹೇಳ್ಬಿಟ್ಟು ಯಾಕೆ ಬೇಕು ಸರ್ ಕಾಂಟ್ರವರ್ಸಿ. ಆಮೇಲೆ ಮುಂದಿನ ಸಮಾಜ ಸೇವಕರು ದಾವಣಗೆರೆಗೆ ಅದೊಂದು ಆಗ್ಬಿಡ್ಲಿ ದೇವ್ರ ದಯಿಂದ. ಇಂಥ ಒಳ್ಳೆ ತಂಪೊತ್ನಲ್ಲಿ ಅರ್ಸ್ತಾ ಇದೀವಿ. ನಾಲ್ಗೆಲ್ಲಿ ನೋಡಿ ಸರ್ ಮಚ್ಚೆ ಇದೆ ಅಷ್ಟೇ. ಅಲ್ಲ, ಇವಾಗಲೇ ಅವರು ಸಮಾಜ ಸೇವಕರು, ಅದು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಷ್ಟೇ ಇನ್ನೇನಿಲ್ಲ. ಎಸ್, ಆದಾಗ್ಲೂ ಇವ್ರ ಫ್ರೆಂಡ್ಸ್ ಪಕ್ಕದಲ್ಲಿ ಇದ್ರೆ ಡೆಫಿನೆಟ್ಲಿ ಅಂದ್ರೆ ಯಾವ್ದು ತಪ್ಕೊಳಕ್ ಬಿಡಲ್ಲ ಸರ್. ಭಯಂಕರ. ಆ ಕಡೆ ಇಬ್ರು ಕೈಯಲ್ಲಿ 2 ಚಾಕು ಸರ್. ಚಾಮುಂಡೇಶ್ವರಿಗಾದ್ರೆ 4 ಕೈ ಹೆಂಗೋ ಹಂಗೆ. ಅದೊಂದು ಹೇಳ್ಬಿಡ್ತೀನಿ. ಆಬ್ವಿಯಸ್ಲಿ ಈಗ ನಾವು ಬೈ ಡಿಫಾಲ್ಟ್ ಅವ್ರ ಪಾಸಿಟಿವ್ ಸರ್, ನಮ್ ನೆಗೆಟಿವ್ಸ್ನೇ ಹುಡುಕ್ತಾ ಇರ್ತಾರೆ. ಬಿಕಾಸ್ ಆ ನೆಗೆಟಿವ್ಸ್ ನ ಇನ್ನೊಬ್ರು ಹೇಳಕ್ ಅವಕಾಶನೇ ಮಾಡ್ಕೊಡಲ್ಲ. ಅವರೇ ಇಲ್ಲ ಇದು ನಿನ್ ತಪ್ಪು, ಇದು ತಿದ್ಕೋ ಸರಿ ಹೋಗುತ್ತೆ ಅಂದ್ರೆ ಬೇರೆಯವ್ರಿಗೆ ನಾವು ತುಂಬಾ ಅದ್ಭುತವಾಗಿ ಕಾಣಕ್ ಶುರು ಆಗ್ಬಿಡ್ತೇವೆ. ಸಂಪಿಗೆ ಒಂದು ಹುಡುಗಿ ಹೆಸರಲ್ಲಿ ಸಿನಿಮಾ ಐತೆ, ಸಂಪಿಗೆ ಅನ್ನೋ ಟೈಟ್ಲ್. ನಮ್ ಸಂಪಿಗೆ ಅಂದ್ರೆ ಈ ಸಿನಿಮಾ ಸಂಪಿಗೆ ಇನ್ನ ಅನೌನ್ಸ್ ಮಾಡಿಲ್ಲ. ಇವ್ರ ಸಂಪಿಗೆ ಬಗ್ಗೆ ಹೇಳ್ತಾ ಇಲ್ಲ, ಮನೇಲಿರೋ ಸಂಪಿಗೆ ಬಗ್ಗೆ. ಅವ್ರು ಮೊನ್ನೆ ಇದ್ರಲ್ಲಿ ಸಿಕ್ಕಿದಾಗ ನಾನು ಅಕ್ಕ ಇಲ್ಲ ಅಕ್ಕ ಅಣ್ಣನ್ಗೆ ಒಳ್ಳೇದಾಗತ್ತೆ ಹೆಂಗೆ ಅಂತ ಹೇಳಿದಾಗ ಅವ್ರಾಗ ನನ್ಗೆ ಗೊತ್ತಿತ್ತು ಅವ್ರ ವೈಫ್ ಅಂತ. ಬಟ್ ಸರ್ ಅದೆಲ್ಲ ಏನಿಲ್ಲ. ಅವಳಿಗೆ ಅಂದ್ರೆ ನನ್ನ ವೈಫಿಗೆ ಅದೆಲ್ಲ ಅಂದ್ರೆ ಪಬ್ಲಿಸಿಟಿ ಮತ್ತೊಂದು ಇಷ್ಟ ಇಲ್ಲ ಸರ್. ಈಗ ಮೋಸ್ಟ್ಲಿ ನನಗೆ ಗೊತ್ತಿರೋರು ಅನ್ಕೋತಾರೆ ನನ್ ಮಗ ಏನ್ ದೊಡ್ಡ ಸೆಲೆಬ್ರಿಟಿ ಆಗ್ಬಿಟ್ಟು ಅವ್ನು ಈಗ್ಲೇ ಅಲ್ಲಿ ಇಂಟರ್ವ್ಯೂ ಕೂತ್ಕೊಂಡು ಅವ್ರಿಗೆ ಇಷ್ಟ ಇಲ್ಲ ಇವ್ರಿಗೆ ಇಷ್ಟ ಇಲ್ಲ ಅಂತ ಮಾತಾಡ್ಕತ್ತೇನೆ ಅಂತ. ಬಟ್ ಅದೇ ಇವತ್ತು ಪ್ರಾರಂಭ ಆಗಿದೆ, ಇದೇ ಕೊನೆಯಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ದರ್ಶನ್ ಸರ್ನ ಪ್ರೀತಿ ಮಾಡೋ ಅಂತವ್ರು ನಮ್ ಡಿ ಬಾಸ್ ಹೇಳಿದ್ದಾರೆ ಸೆಲೆಬ್ರಿಟೀಸ್ ಅಂತ. ಓಕೆನಾ? ಇನ್ನ ಅದೇ ತರ ಸೂಪರ್ ಸ್ಟಾರ್ಗಳು ಅಂತ ಲೆಜೆಂಡ್ರಿ ಆರ್ಟಿಸ್ಟು ಅಣ್ಣವರೇ ಹೇಳಿದ್ದಾರೆ ಅಭಿಮಾನಿಗಳೇ ದೇವರುಗಳು ಅಂತ. ಒಂದ್ ಕಡೆ ದೇವರುಗಳಾದ್ವಿ, ಯಾಕಂದ್ರೆ ಅವ್ರನ್ನ ಪ್ರೀತಿ ಮಾಡಿದ್ವಿ. ಅವ್ರ ಸಿನಿಮಾಗಳನ್ನ ನಾವು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಅಂದ್ರು ಇದ್ರಲ್ಲಿ ನೋಡಿದಾಗೆಲ್ಲ ಖುಷಿ ಪಟ್ಟಿದ್ವಿ, ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡಿದೀವಿ. ಇಂಡಸ್ಟ್ರಿಗೆ ದೇವರು ಅಂತ ಅಂತಾರೆ. ಇನ್ನದಾದ್ಮೇಲೆ ಸುದೀಪ್ ಅಣ್ಣ ಹೇಳಿದ್ದಾರೆ ನನ್ನ ಸ್ನೇಹಿತರು ಅಂತ. ಸರಿನಾ? ಇನ್ನ ಅಂದ್ರೆ ಆ ತರ ಇರುವಂತ ಸೂಪರ್ ಸ್ಟಾರ್ಗಳು ಎಲ್ಲರೂ ಒಂದೊಂದು ರೀತಿಲಿ ಹೊಗಳಿದ್ದಾರೆ. ಅಂದ್ರೆ ಎವ್ರಿ ಪರ್ಸನ್ ಒಬ್ಬೊಬ್ರು ವ್ಯಕ್ತಿನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ ಅವ್ರವ್ರ ಪಾಲಿಗೆ ಅವರು ಸೆಲೆಬ್ರಿಟಿಗಳೇ. ಅಂದ್ರೆ ನಾವು ಸೆಲೆಬ್ರಿಟೀಸೇ. ಬಿಕಾಸ್ ನಾವು ಮಾಡೋವಂಥ ಕೆಲಸ ಒಳ್ಳೇದಾದ್ರೆ ಒಳ್ಳೆ ಸೆಲೆಬ್ರಿಟೀಸ್, ಇಲ್ಲ ಅಂದ್ರೆ 0 ಸೆಲೆಬ್ರಿಟೀಸ್, ಅಷ್ಟೇ ವ್ಯತ್ಯಾಸ. ತುಂಬಾ ಚೆನ್ನಾಗಿ ವಿಮರ್ಶೆ ಕೊಡ್ತೀಯಾರ ಸರ್ ಇವರು. ಅದೇ ಹೀರೋ ಆಗಿ ಪ್ರಾರಂಭ ಮಾಡಿಯಾರೆ. ಮೋಸ್ಟ್ಲಿ ಉಪೇಂದ್ರ ಸರ್ ತರ ದೊಡ್ಡ ಡೈರೆಕ್ಟರ್ ಆದ್ರೂ ಆಗ್ಬೋದು. ಎಲ್ಲಾ ಲಕ್ಷಣಗಳು ಕಾಣ್ತೇವೆ, ನಾವು ಅದನ್ನೇ ಆಶಿಸ್ತೀವಿ ಇನ್ನು ಬೆಳಿಲಿ ಅಂತ. ಸರ್ ಅದೇ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದ್ರು. ನಮ್ ಫ್ಯಾಮಿಲಿಲೆಲ್ಲ ತುಂಬಾ ಸಪೋರ್ಟ್ ಇದೆ ಸರ್. ಅಂದ್ರೆ ಹೆಂಗೆ ಅಂದ್ರೆ ನಂದು ನೇಚರ್ ಆಫ್ ವರ್ಕ್ ಹಂಗೆ. ಕೆಲವೊಂದ್ಸಲ ಅಕ್ಕ ಬೈಯದೇ ಇಲ್ಲ ಸರ್, ಫೋನ್ ಎತ್ತಿಲ್ಲ ಅಂದ್ರೂ ಬೈಯಲ್ಲ ಸರ್. ಸರ್ ಅದೇ ಯಾವುದೇ ಒಂದು ಹೆಂಡತಿ ಬಗ್ಗೆ ತನ್ನ ಗಂಡಂಗ್ ಮಾತ್ರ ಗೊತ್ತಿರ್ತದೆ, ಇನ್ ಮಿಕ್ಕಿದವ್ರಿಗೆಲ್ಲ ಒಳ್ಳೆಯ ಅವಳು. ಅಂತ ಒಳ್ಳೆ ರೆಕಾರ್ಡ್ ಆದ್ರೂ ಪರವಾಗಿಲ್ಲ ಕಟ್ ಮಾಡಿ. ಇಂಡೈರೆಕ್ಟ್ ಆಗಿ ಅವ್ರ ಹೆಂಡತಿ ಬಗ್ಗೆ ಒಳ್ಳೆಯವ್ರ, ನಾವೆಲ್ಲ ಒಳ್ಳೆಯವ್ರು ಅನ್ಕೊಂಡಿದೀವಿ ಅಂದ್ರೆ ಇವ್ರಿಗೆ ಗೊತ್ತವ್ರು ಕೆಟ್ಟವ್ರು ಅಂತ. ನೋಡಿ ಸರ್, ಸರ್ ಈಗ ನಿಮ್ ಮದುವೆ ಆಗಿದೆಯಾ ಸರ್? ನಿಮ್ ಹೆಂಡತಿ ಎಲ್ಲರ ಹತ್ರನು ಒಳ್ಳೆ ಹೆಸರು ತಗೊಂಡಿರ್ತಾರೆ ಸರ್. ಮೇಡಮ್ ಎಂತ ಒಳ್ಳೆ ಅಮ್ಮ ಪಾಪ ಎಷ್ಟ್ ಚೆನ್ನಾಗಿ ಕರೆದು ಕಳಿಸ್ತಾರೆ. ಆ ಒರಿಜಿನಲ್ ಚಾಮುಂಡೇಶ್ವರಿ ಅವತಾರ ನಿಮಗ್ ಮಾತ್ರ ಗೊತ್ತಿರ್ತದೆ ಸರ್. ಸೊ ಎಲ್ಲಾ ಗಂಡಸರು ಕತೆ. ಈಗ ವರ್ಧನ್ ಮದುವೆ ಆಗಿಲ್ಲ ಅದಕ್ಕೆ ಹೊಗಳ್ತಾವೆ. ಮೋಸ್ಟ್ಲಿ ವರ್ಧನ್ ಮದುವೆ ಆದ್ರೆ ಆ ಮೇಡಮ್ ನಾನ್ ಹೊಗಳ್ತೀನಿ, ಎಂತ ಮೇಡಮ್ ಸಿಕ್ಕವ್ರು ಅಂತ. ಎದ್ರು ನನ್ ಜೊತೆಗೆ ಇರ್ತೀಯ ಮೇಡಮ್ ಒಂದ್ ಫೋನ್ ಮಾಡಲ್ವಲ್ಲ ಅಂತ. ಇವ್ನಿಗೆ ಆಕ್ಚುಲಿ ವರ್ಧನ್ಗೆ ಅವಾಗ ರಿಯಾಲಿಟಿ ಅರ್ಥ ಆಗುತ್ತೆ. ಪ್ರವೀಣ್ ಬ್ರೋ ಅದಕ್ಕೆ ಮನೆ ಸೇರ್ತಿರ್ಲಿಲ್ಲ ಬೇಗ. ಚಾನ್ಸೇ ಇಲ್ಲ ಸರ್. ಅದಕ್ಕೆ ಡ್ಯೂಟಿ ಎಷ್ಟು ಗಂಟೆ ಮುಗಿಯೋದು? 5:15 ವರ್ಧನ್. 6 ಗಂಟೆಗೆ ಸಿಗ್ತೀರಾ? ಸಿಗ್ತೀನಿ.
ಅಣ್ಣ ಡ್ಯೂಟಿ ಅದು ಅಣ್ಣ ನೀವು ಮನೆಗೆ ಬಂದ್ಬಿಟ್ಟು ಫೋನ್ ಮಾಡಿ ಅಂದ್ರೆ ಇಲ್ಲ ಅವ್ರದ್ದು ನಾನು ಡ್ಯೂಟಿ ಮುಗಿಸ್ಕೊಂಡ್ ಬರೋದೇ 9 ಗಂಟೆ ಆಗುತ್ತೆ, ಮನೆಗೆ ಅಂದ್ರೆ 9 ಗಂಟೆ ಆಗುತ್ತೆ, ನನಗೆ ಸಿಗಿ ಡೈರೆಕ್ಟ್ ಆಗಿ ಅಂದ್ರೆ 5:15 ಸಿಗಿ. ಇಲ್ಲ ಸರ್, ಆದ್ರೆ ಅದು ಕಾಮಿಡಿ ಎಲ್ಲ ಆಮೇಲೆ, ಬಟ್ ನನ್ನ ಕುಟುಂಬ ನನ್ನ ಜೊತೆ ತುಂಬಾ ಚೆನ್ನಾಗಿ ನಿಂತ್ಕೊಂಡಿದೆ ಸರ್. ಇವತ್ತಿನವರೆಗೂ ನಾನು ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಅವ್ರಿಗೆ ಮಾಹಿತಿ ಕೇಳ್ತಾರೆ ಬಿಟ್ರೆ ಯಾಕೆ ಅನ್ನೋ ಕ್ವಶನ್ ಮಾರ್ಕೆ ಇರಲ್ಲ ಸರ್ ಅವ್ರ ತಲೆಯಲ್ಲಿ. ಸೊ ಹಂಗಾಗಿ ಅಷ್ಟು ಸಪೋರ್ಟಿವ್ ಆಗಿರೋದಕ್ಕೆ, ಈಗ ವರ್ಧನ್ ಹೇಳ್ದ ನಾನೇನೋ ಸೋಷಿಯಲ್ ವರ್ಕರ್ ಮಾಡ್ತೀನಿ, ಅದೆಲ್ಲ ಎಂಥದಿಲ್ಲ ಸರ್. ಎಂತೆಂಥ ದೊಡ್ಡ ದೊಡ್ಡ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಗೊತ್ತಾ, ಅವ್ರ ಮುಂದೆ ನಾವೇನಿಲ್ಲ. ಬಟ್ ನನ್ನ ಕೈಲಾಗಿದ್ದ ಅಳಿಲ್ ಸೇವೆ ಅಂತ ನಾನು ಮಾಡ್ತಿದ್ದೀನಿ. ಅದಕ್ಕೆ ಕಾರಣ ನನ್ನ ಕುಟುಂಬಸ್ಥರು, ನನ್ನ ಸ್ನೇಹಿತರು ಸರ್, ಮತ್ತು ನನ್ನ 100 ಜನ. ಬಟ್ ನನ್ನ 100 ಜನ ಇವತ್ತಿನವರೆಗೂ ಎಲ್ಲಾ ಹತ್ರನು ನನ್ನ ಅಂದ್ರೆ ಯಾವತ್ತೇ ಊರಿಗೆ ಹೋದ್ರು ಏನಪ್ಪಾ ಚೆನ್ನಾಗಿದೆಯಾ ನಿನ್ಕಂದ್ ಮಾತಾಡ್ಸೋಷ್ಟು ಪ್ರೀತಿ ತೋರಿಸ್ತಾರೆ ಸರ್. ಸೊ ಅದು ನಮ್ಮ ಊರಲ್ಲಿ ಮೊನ್ನೆ ಬಿಗ್ ಬಾಸ್ ಎಲ್ಲ ಟ್ರೋಲ್ ಆಯ್ತು ಅಂತ ಹೇಳಿದ್ರಲ್ಲ, ಅವಾಗ ನಮ್ಮ ಊರಿಂದ ಒಂದು ಅಣ್ಣ ಫೋನ್ ಮಾಡಿತ್ತು, ಪ್ರವೀಣ ನಮ್ದು 2 ಎಕರೆ ಆಸ್ತಿ ಹೋಗ್ಲಿ ಪರವಾಗಿಲ್ಲ, ನೀನ್ ಬೆಳಿಬೇಕು. ಅಷ್ಟು ಸಾಕಲ್ವ ಸರ್ ಪ್ರೀತಿ? ಅಷ್ಟು ಪ್ರೀತಿ ಸಾಕು ಸರ್, ಅಷ್ಟಂತೂ ಗಳಿಸಿದ್ದಾಗಿದೆ. ಇನ್ ಗಳಿಸೋ ಅಷ್ಟು ಇನ್ನೇನೇ ಇಲ್ಲ. ಸೊ ಅಲ್ಲ, ಯಾವಾಗ್ಲೂ ಜನ ಚೇಂಜ್ ಕೇಳ್ತಾರೆ ಸರ್, ಚೇಂಜ್ ಆಗೇ ಇರ್ಬೇಕು. ಸುಮ್ನೆ ಏನೋ ಫ್ಯಾಬ್ರಿಕೇಟೆಡ್ ಆಗಿ ನಾವೇನೋ ನಿಮಗ್ ತಲೆಗ್ ತುಂಬಿ ನೀವೇನೋ ನಮಗ್ ತಲೆಗ್ ತುಂಬಿ ಇದೇ ಕ್ವಶನ್ ಇದೇ ಆನ್ಸರ್ ಅಂದಾಗ ಇಂಟರ್ವ್ಯೂ ಅನ್ನೋದು ಹೆಂಗಾಗುತ್ತೆ? ಸೊ ಹಂಗಾಗಿ ಈ ತರ ಅಂದ್ರೆ ಕಾಮನ್ ಹೆಲ್ದಿ ಆರ್ಗ್ಯುಮೆಂಟ್ ಇದ್ದಾಗ್ಲೇನೆ ನಮ್ಮ ಸರಿ ತಪ್ಪುಗಳು ವಿಮರ್ಶೆಗೆ ಬರಕ್ಕಾಗದು ಸರ್. ಇಲ್ಲ ಪರವಾಗಿಲ್ಲ ಸರ್, ಅದು ನಾನು ಯಾಕೆ ಗೊತ್ತಾ, ಸೇಫರ್ ಸೈಡ್ಗೆ ಅದನ್ನ ಕಟ್ ಮಾಡದೇ ಇದ್ರೆ ನಿಮ್ಗೂ ಒಕ್ಕಡಗಾತ್ರಿ ಇದೆ. ನಾನು ಯಾಕಂದ್ರೆ ಇಬ್ರದ್ದು ಜಾಯಿಂಟ್ ಆಗಿ ಹೇಳಿದೀನಿ, ನಂದು ಕಟ್ ಮಾಡಿದ್ರೆ ಅಲ್ಲಿ ಅರ್ಧ ನಿಮ್ಗೆ ಬಂದಿದೆ. ಅಲ್ಲಿ ನನಗಾರ ಕಲ್ಸ್ಕೊ, ಅವ್ರಿಗೆ ಮಾತ್ರ ಕೊಲ್ಯಾಬ್ ಮಾಡೋಣ ಸರ್, ವೈಫ್ ಮಾಡ್ತಾರೆ. ಅದನ್ಗೆ ಮೊನ್ನೆ ಮುಹೂರ್ತ ಆಯ್ತಂತೆ ಸರ್, ಮುಹೂರ್ತ ಆದ್ಮೇಲೆ ಒಳ್ಳೊಳ್ಳೆ ಯಾವ್ದೋ ಮ್ಯಾರೇಜ್ ಪ್ರಪೋಸಲ್ಸ್ ಬಂದ್ವಂತೆ. ಅದು ಒಂಥರ ಬಬಲ್ ಗಮ್ ಇದ್ದಂಗೆ ಬರ್ದ. ಸ್ಟಾರ್ಟಿಂಗ್ ತುಂಬಾ ಸ್ವೀಟ್ ಆಗಿರ್ತದೆ, ಆಮೇಲೆ ಗೊತ್ತಾಗೋದು ಜಗಿತಾ ಜಗಿತಾ ಮೆಲ್ಕೆಲ್ಲ ನೋವು ಬಂದು ಉಗಳಕ್ಕೂ ಆಗದೆ, ಬಾಯಲ್ಲಿ ಇಟ್ಕೊಳಕ್ಕೂ ಆಗದೆ, ನುಂಗಕ್ಕೂ ಆಗದಂತ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ. ನನ್ನ ಲೈಫ್ ಅಲ್ಲಿ ಆತರ ಮದ್ವೆ ಅಂತಾರ, ಅದ್ರ ಬಬಲ್ ಗಮ್ ಅಂತ ಅನ್ಕೊಳಲ್ಲ ಸರ್ ನಾನು. ಇಲ್ಲ ಅಂದ್ರೆ ಸರ್, ಈಗ ನೀವು ಮದುವೆಗಿಂತ ಮುಂಚೆ ಹಂಗೆ ಅನ್ಕೊಂಡಿದ್ರಲ್ಲ ಸರ್, ಬಬಲ್ ಗಮ್ ಅಂತ ಅನ್ಕೊಂಡಿರ್ಲಿಲ್ಲ ನೀವು, ಆಕ್ಚುಲಿ ಸೇಬಣ್ಣ ಅನ್ಕೊಂಡಿದ್ರಿ. ಖಂಡಿತ ಒಪಿನಿಯನ್ ಕರೆಕ್ಟ್ ಆಗಿದೆ. ಅದೇ ನಿಮ್ ಮುಖ ಭಾವನೆಗಳೇ ಹೇಳ್ಕೊಡ್ತಾ ಇದೆ. ಸರ್ ಈಗ ಹೋದ್ರೆ ಇಬ್ರು ಹೋಗೋಣ, ನಾವು ಸಿಂಗಲ್ ಆಗಿದ್ದೀವಿ. ಮೊದಲನೇ ಈಗ ಇವ್ರು ಹೇಳ್ತಿರೋದು ಮೊದಲನೇ ಸಿನಿಮಾ ಇದೆ, ನನಗೇನು ಮದುವೆ ಆದ್ರೆ ನಾನ್ ಸೇಫ್ ಅಂತ. ಆಕ್ಚುಲಿ 100% ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಲೈಫ್ ಅಲ್ಲಿ, ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ಮದ್ವೆ, ನನ್ನ ಲೈಫಲ್ಲಿ ಯಾರೋ ಒಂದು ಹೆಣ್ಣು ಬಂತು ಅಂತಂದ್ರೆ ನಾನು ಅವಳ ಕಾಲ ಹತ್ರ ಕುತ್ಕೊಳಕ್ಕೂ ಸರ್ ರೆಡಿ ಸರ್. ಬಿಕಾಸ್ ನಾನು ನಂಬ್ಕೊಂಡು ಬಂದಿರ್ತಾಳೆ, ಅವಳಿಗೆ ಯಾವುದೇ ಕಾರಣಕ್ಕೂ ನನ್ನ ಕಡೆ ಮೋಸ ಆಗ್ಲಿ ನಾನು ಒಂದೇ ನನ್ನ ಥಾಟ್ ಅಲ್ಲಿ ಇರೋ ಸರ್. ನಮ್ಮಮ್ಮ ನನಗೆ ಹೇಳ್ಕೊಟ್ಟದ್ದು ಒಂದೇ, ತನ್ನ ಹೆಂಡತಿ ನಮ್ಮಪ್ಪ ಫಸ್ಟ್ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಬಂದಾಗ 11 ಗಂಟೆವರೆಗೂ ನಮ್ಮಮ್ಮ ಮಲಗಿರೋರು, ನಮ್ಮಪ್ಪ ಬಂದ ತಕ್ಷಣ ಎದ್ಬಿಡೋರು. ನಾನು ನಿದ್ದೆ ಹಾಳು ಮಾಡ್ದೆ ಅನ್ನೋದೊಂದು ವಾಯ್ಸು ಪಕ್ಕದಲ್ಲೇ ಮಲಗಿ ನಮಗೆ ಕೇಳಿಸೋದು ನನ್ನ ತಲೆಗೆ. ಅದಾದ್ಮೇಲೆ ನಮ್ಮಮ್ಮ ಯಾವಾಗ್ಲೂ ಹೇಳೋರು, ಅದನ್ನೆಲ್ಲ ನೋಡಿದ್ಮೇಲೆ ಗಂಡ ಮನೆಗೆ ಬಂದಿಲ್ಲ ಅಂದಾಗ ಅವಳಿಗೆ ನಿದ್ದೆ ಬರಬಾರ್ದು ಸರ್, ಅವಾಗ ಅವಳು ಮಿಸ್ ಮಾಡ್ಕೋತಾ ಇದ್ದಾಳೆ ಅಂತ. ಗಂಡ ಮನೆಗೆ ಬಂದಾಗ ಅವಳಿಗೆ ನಿದ್ದೆ ಹೋಗ್ಬಾರ್ದು ಸರ್. ನಾವಿಲ್ಲ ಅಂದ್ರೆ ಅವ್ರು ನಿದ್ದೆ ಮಾಡೋಕ್ಕಾಗಬಾರ್ದು, ಅದೇ ನಿಜವಾದ ಲವ್. ತಲೆ ಮೇಲೆ ನಾವು ಬೆಡ್ರೂಮ್ಗೆ ಹೋಗ್ಬಿಟ್ಟು ಮಲಗಿದಾಗ ಸರ್, ಮ್ಯಾಕ್ಸಿಮಮ್ ಎಲ್ಲ ಫ್ರೆಂಡ್ಸ್ ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಬೆಡ್ರೂಮ್ವರೆಗೂ ಬರ್ತಾರೆ, ಬಟ್ ಬೆಡ್ರೂಮ್ ಇಂದ ಒಳಗಡೆ ಬರೋಕ್ಕಾಗಲ್ಲ, ಗಂಡ ಹೆಂಡತಿ ಇಬ್ರೇನೆ. ಬಟ್ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲೆ ಮಲಗಿ ತಲೆ ಮೇಲೆ ತಲೆ ಆಗ್ತಾ ಕಣ್ಣಲ್ಲಿ ನೀರು ಬರಬಾರ್ದು, ನಿದ್ದೆ ಬರಬೇಕು. ಇಷ್ಟು ಈ ತರ ನೋಡ್ಕೊಂಡ್ವಿ ಅಂತಂದ್ರೆ ಅಫ್ಕೋರ್ಸ್ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದೀವಿ ಅಂತ. ವರದಾ ಅವರು ಥಿಯರಿಟಿಕಲ್ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸರ್, ಬಟ್ ಪ್ರಾಕ್ಟಿಕಲ್ ಅಲ್ಲಿ ಅದು ಎಕ್ಸಿಕ್ಯೂಟ್ ಆಗುತ್ತಾ ಅನ್ನೋದೇ ಪ್ರಶ್ನೆ. ವರದಾ ಈಗ ಹೇಳಿದ್ರು, ಈಗ ಸರ್ ಇನ್ನೊಂದು ಹೇಳ್ತಾರೆ ಸರ್. ಈಗ ಏನಾಗಿದೆ ಗೊತ್ತಾ, ಈಗ ವರದಂಗೆ ಆಪ್ಷನ್ಸ್ ಜಾಸ್ತಿ ಇದೆ, ಪ್ರಪೋಸಲ್ಸ್ ಎಲ್ಲ ಜಾಸ್ತಿ ಬರ್ತಿದಾವೆ. ಹುಡುಗಿರಲ್ಲಿ ಏನಂದ್ರೆ ಹುಡುಗಿರಲ್ಲಿ ವೆರೈಟಿ ಹುಡುಕ್ತಾವ್ರೆ ಈಗ. ಅಂದ್ರೆ ಹುಡುಗಿ ಹಿಂಗೆ ಮಲಗದಾಗ ನಿದ್ದೆ ಬರಬೇಕು, ಹಿಂಗ್ ಖುಷಿಯಾಗಿರ್ಬೇಕು, ಈಗ ಫಸ್ಟ್ ಆಪ್ಷನ್. ಇನ್ನು ಒಂದು 6 ತಿಂಗಳಾದ್ಮೇಲೆ ಒಂಚೂರು ಕಡಿಮೆ ಆಗುತ್ತೆ, ಇಲ್ಲ ಹುಡುಗಿ ಸಿಕ್ಕರೆ ಸಾಕು. ಇನ್ನು ನೆಕ್ಸ್ಟ್ ಫರ್ದರ್ ಆಪ್ಷನ್, ಒಲೆ ಓದಕ್ಕೆ 2 ತುಟಿ ಇದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದು. ಅದಕ್ಕೆ ಇನ್ನೊಂದೇನಂದ್ರೆ ಸರ್ ಇಲ್ಲ ನಾನ್ ಅದೇ ಹೇಳ್ತಿರೋದು ಸರ್. ಶಿವ ಸರ್ ನಾನ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು,
ಈಗ ನಮ್ಮಿಬ್ರು ಮುಖಭಾವನೆ ನೋಡ್ಕೊಂಡು ನನಗೆ ಹೇಳ್ದೇ ಇರೋಂತ ನೋವುಗಳು ಎಷ್ಟಿದೆ, ನಿಮಗೆ ಹೇಳ್ದೇ ಇರೋಂತ ನೋವುಗಳು ಎಷ್ಟಿದೆ. ನಮ್ಗೆ ಹೇಳೋದೇ ಬೇಡ, ನಮಗೆ ಕರೆಕ್ಟ್ ಆಗೋಯ್ತದು ಓಕೆ ಅನ್ಕೊಂಡು. ಇವಂದು ಮದುವೆ ಆಗಿ 1 ವರ್ಷ ಆಗ್ಲಿ ಸರ್, ಫಸ್ಟ್ನೇ ವರ್ಷ ಅಂತೂ ಸಿಕ್ಕಾಪಟ್ಟೆ ಐಪಲ್ ಇರ್ತಾನೆ. ನೀವೇನೇನೋ ಸುಳ್ಳು ಹೇಳಿದ್ರಿ, ನೀವೇನೇನೋ ತಪ್ಪು ಹೇಳ್ಬಿಟ್ಟಿದ್ರಿ ನನಗೆ ಮದುವೆ ಬಗ್ಗೆ ಅನ್ಕೊಂಡು. ಸೊ ವರ್ಧನ್ ಮದುವೆ ಆಗಿ 1 ವರ್ಷ ಆಗ್ಲಿ ಸರ್, ಒಂದ್ ಪಾಪನು ಆಗ್ಲಿ, ಅಗೇನ್ ಬಂದು ಈಗ ಹೇಳ್ತಾರೆ ಹಿಂಗೆ ನನ್ನ ಅಂದ್ರೆ ನಾನು ಒಳಗಡೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ ಕಣ್ಣೀರ್ ಬರ್ಬಾರ್ದು, ನಿದ್ದೆ ಬರ್ಬೇಕು ಅಂತ. ಸೊ ಎಷ್ಟೋ ಸಲ ನನ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಂಡು ಆ ಕಡೆ ತಿರ್ಕೊಂಡು ಅಳ್ತಾ ಇರ್ತಾಳೆ, ನನಗೆ ಗೊತ್ತೇ ಆಗಿರಲ್ಲ. 12 ಗಂಟೆ 1 ಗಂಟೆವರೆಗೂ ಏನಕ್ಕೆ ಇಷ್ಟೊತ್ತಾದ್ರೂ ಮಾತಾಡ್ತಿಲ್ಲ ಅಂತ ಕಣ್ಮುಟ್ಟು ನೋಡಿದ್ರೆ ಒದ್ದೆ ಆಗಿರ್ತದೆ. ಏನು ಅಂತ ಕೇಳಿದ್ರು ಬಾಯ್ ಬಿಟ್ಟು ಹೇಳಲ್ಲ. ಗೊತ್ತಿಲ್ವ ನಿನಗೆ ಯಾಕೆ ಅಂತ? ನಾನೇನ್ ದೇವ್ರ ಸರ್, ನಿಮ್ಗೆ ಆ ಅನುಭವ ಆಗಿಲ್ವ ಸರ್? ಸೊ ಅದೇ ಈಗ ಅದೇನೋ ಅಂತಾರಲ್ಲ, ಸ್ಟಾರ್ಟಿಂಗ್ ಬಟ್ಟೆ ಒಗೆಯುವಾಗ ಜೋರ್ 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 ಒಗಿತಿದ್ನಂತೆ. ಆಮೇಲೆ ಬರ್ತಾ 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 ಅದು ಗೊತ್ತಾಯ್ತದೆ. ಇನ್ನೊಂದು ಹೊಸ ಕತ್ತೆ ತಂದಿದ್ರಂತೆ ಮನೆಗೆ, ಕತ್ತೆ. ಓಕೆ ಸರ್, ಈಗ ಫೈನಲ್ ಆಗಿ ಏನ್ ಹೇಳೋದು ಅಂತಂದ್ರೆ, ಈ ಚಿತ್ರತಂಡದಿಂದ ನೀವು ಅಂದ್ರೆ ಪ್ರೇಕ್ಷಕರು ನೀವೇನೋ ಹೈಪ್ ಬಾಹುಬಲಿ, KGF, ನಮ್ ಡಿ ಬಾಸ್, ಕಾಟೇರ್ ಆ ಲೆವೆಲ್ಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಯಾಕಂದ್ರೆ ಎಲ್ರು ಡಿ ಬಾಸ್ ಆಗಕ್ ಸಾಧ್ಯ ಇಲ್ಲ, ಎಲ್ರು ಯಶ್ ಆಗಕ್ ಸಾಧ್ಯ ಇಲ್ಲ, ಎಲ್ರು ರಿಷಬ್ ಶೆಟ್ಟಿ ಆಗಕ್ ಸಾಧ್ಯ ಇಲ್ಲ. ಬಟ್ ಒಂದಂತೂ ಸತ್ಯ, ನೀವೇನನ್ನ ನಿರೀಕ್ಷೆ ಮಾಡಿರಲ್ಲ ನಮ್ಮಿಂದ, ಅದಂತೂ ನಿಮ್ ಮುಂದೆ ಬರುತ್ತೆ. ಅದಕ್ಕಂತೂ ನಾವು ಹೊಣೆಯಾಗಿರ್ತೀವಿ, ನಮ್ಮ ಚಿತ್ರತಂಡ ಭದ್ರ ಆಗಿರ್ತೀವಿ, ನಿಮ್ಗೆ ಬೇಜಾರಂತೂ ಮಾಡ್ಸಲ್ಲ. ಇರೋ ಸರ್ ಅಷ್ಟೇ ಸರ್. ಅದ ಎಲ್ಲ ಒಂದೊಳ್ಳೆ ಟೀಮು, ಒಳ್ಳೆ ವರ್ಕ್ ಮಾಡ್ತಾ ಇದೀವಿ. ನಾನು ಹೇಳ್ದಂಗೆ ನಮ್ಮನ್ನು ನಂಬಿರೋಂಥವ್ರು, ನಿರ್ಮಾಪಕರಿಂದ ನಮ್ಮ ಹಿಂದೆ ಕೆಲಸ ಮಾಡೋಂಥವ್ರು, ನಮಗೆ ಬೆನ್ನೆಲುಬಾಗಿ ನಿಂತಿರೋಂಥ ಯಾವುದೇ ಟೆಕ್ನಿಷಿಯನ್ಸ್ಗೆ ನಮ್ಮನ್ನು ನಂಬಿ ನೀವು ಇವತ್ತೇನು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಿಮ್ಗಳಿಗೂ ಬೇಜಾರಾಗದಿರೋ ಥರ ಅಂತ ಒಂದೊಳ್ಳೆ ಸಿನಿಮಾ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮನ್ನು ಅರಸಿ ಬೆಳೆಸಿ ನಮ್ಮನ್ನು ಆರೈಸ್ಬೇಕು ಅಂದ್ಕೊಂಡಿರೋಂಥ ಎಲ್ಲ ನನ್ನ ಗುರುಗಳ ಸ್ಥಾನದಲ್ಲಿರುವಂಥ ದರ್ಶನ್ ಸರ್ ಫ್ಯಾನ್ಸ್, ಆಮೇಲೆ ಎಲ್ಲ ಕನ್ನಡ ಸಿನಿಮಾ ಪ್ರೇಕ್ಷಕರು, ಎಲ್ಲ ಹೀರೋಗಳ ಫ್ಯಾನ್ಸ್ಗೆ ಬೇಜಾರಾಗದಿರೋ ಥರ ಸಿನಿಮಾ ಮಾಡ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಈಗ ಫೈನಲ್ ಆಗಿ ಇವತ್ತು ನಾನು ಏನೋ ಒಂದು ಮಾಡ್ತೀನಿ ಅಂದಾಗ ನನ್ನ ಮನೆಗೆ ಬೆಳಕಾಗಿ ಆಶೀರ್ವಾದ ಮಾಡಿದಂಥ ದರ್ಶನಣ್ಣ ಅವರ ದಿನಕರಣ್ಣ ಅವರು ಹಾಗೆ ನಮ್ಮ ಬಾಸು, ಆ ಇಡೀ ತೂಗುದೀಪ ಕುಟುಂಬಕ್ಕೆ ಯಾವಾಗ ಋಣಿಯಾಗಿರ್ತೀವಿ. ಅವ್ರಿಗೆ ಬೇಜಾರಾಗುವಂಥ ಕೆಲಸ, ಅವ್ರ ತಲೆ ತಗ್ಸೋಂಥ ಕೆಲಸ ಸಿನಿಮಾ ಮೂಲಕದಲ್ಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್. ನಮಸ್ಕಾರ ಸರ್. ಸರ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಇಂಟರ್ವ್ಯೂ ಮಾಡಿದ್ಕೆ, ನಮ್ಮನ್ನು ಸಹಿಸ್ಕೊಂಡಿದ್ಕೆ ನಿಮಗೆ ದೊಡ್ಡ ಧನ್ಯವಾದ. ಇಷ್ಟ ಹೇಳಿ ಈ ಕಾರ್ಯಕ್ರಮ